ಲತಾ, ಜೋಡು ಹಕ್ಕಿಗಳಾಗಿ ಆನಂದ ತುಂಬಿಸುವ ಈ ಆನಂದ ಸದಾ ನಮ್ಮ ಜೀವನದಲ್ಲಿ ಹೀಗೆ ಉಳಿದರೆ ಅದೆಷ್ಟು ಒಳ್ಳೆಯದಲ್ಲವೇ? छोड़के न जाओ पिया, छोड़ के न जाओ पिया, मैंने तुझको ये दिल दे दिया, मैंने तुझको ये दिल दे दिया, प्यार मैंने तुझसे है किया, प्यार मैंने तुझसे है किया, तुझको मैंने ಗಗನ ಚುಂಬಿಸುತ್ತಾ ಹಾಡುತ್ತಾ ಕುಣಿಯುತ್ತಾ ಹೀಗೆ ಇದ್ ಬಿಡೋಣ ಅಂತೀರೇನು? ಮುಂದೇನು ಮಾಡ್ಬೇಕಂತೀಯ? ಮುಂದೇನು ಇಲ್ಲವೇನು? ಹೇಳು. ಅಲ್ಲ ಬಿಚ್ಚಿ ಹೇಳಿದ್ರೆ ನನಗೆ ಅರ್ಥವಾಗುವುದು ನಿನ್ನ ಮಾತು. ಏನ್ರಿ ನಿಮ್ ಕಥೆ, ಏನ್ ನಿಮ್ ಗೋಳು? ನನಗಂತೂ ಆಗಲ್ಲಪ್ಪ. ನೋಡಿ, ನನ್ನನ್ನ ಆದಷ್ಟು ಬೇಗ ನೀವು ಮದುವೆ ಮಾಡ್ಕೊಳ್ಳೇಬೇಕು. ಮತ್ತೆ ನಾವು ಬೇಗ ಮದ್ವೆ ಆಗಿ ನಮಗೂ ಒಂದು ಮುದ್ದಾದ ಮಗು ಇದ್ರೆ, ಅಂತೂ ನಿನಗೂ ಒಂದು ಮಗುವಿನ ತಾಯಿ ಆಗಬೇಕೆಂಬ ಆಸೆ ಅಲ್ಲವೇ? ಹೌದು. ಮತ್ತೆ ನೀರಿಲ್ಲದ ಬಾವಿ, ಹೂವಿಲ್ಲದ ಬಳ್ಳಿ, ಮಗು ಇಲ್ಲದ ಹೆಣ್ಣು ಯಾವ ಪ್ರಯೋಜನಕ್ಕೂ ಬರಲ್ವಂತ್ರಿ, ಹಿರಿಯರು ಹೇಳಿದ್ದಾರೆ. ಲತಾ, ಮಕ್ಕಳು ಮಕ್ಕಳು ಅಂತೂ ಯಾಕೆ ಮರುಗುತ್ತೀಯ? ಇನ್ನು ಸ್ವಲ್ಪ ದಿವಸ ತಡೆ, 101 ಮಕ್ಕಳಿಗೆ ಜನ್ಮ ನೀಡಿ ಕಲಿಯುಗದ ಗಾಂಧಾರಿ ಎಂಬ ಬಿರುದು ಪಡೆಯುವಂತೆ. ಹೋಗಿಪ್ಪ, ಏನಿದೆ ನಿಮ್ಮ ಹುಡುಗಾಟಿಗೆ? ಹೋಗಿ ನೋಡು ಲತಾ, ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತಗಳಿವೆ. ಆ ಶುಭ ಸಂದರ್ಭದ ಸಮಯದಲ್ಲಿ ನಮ್ಮೀರ್ವರ ಮದುವೆ ನೆರವೇರಲಿದೆ. 1000 ವರ್ಷದ ಸಂಬಂಧ ಗುರು ಹಿರಿಯರ ಸಮ್ಮುಖದಲ್ಲಿ. ಹೌದೇನ್ರಿ? ಹೌದು. ಒಳ್ಳೇದಾಯ್ತು. ಈ ವಿಷಯನ ಆದಷ್ಟು ಬೇಗ ನನ್ನ ಎಲ್ಲ ಫ್ರೆಂಡ್ಸ್ ಗೆಳತಿಯರಿಗೂ ಬೇಗ ಪತ್ರ ಬರೆದು ಹಾಕ್ಬಿಡ್ತೇನೆ. ಹಾಕಿಬಿಡು, ಖಂಡಿತವಾಗಿಯೂ ಹಾಕು. ಯಾಕೆಂದ್ರೆ ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೇನೆ, ನೀನು ಬರ್ತಿದ್ದಾನೆ? ಮೈಸೂರ್ಗ? ನೋಡಿ, ನೀವು ಮೈಸೂರಿಗೆ ಹೋಗ್ತಾ ಇದ್ರಾ? ಒಳ್ಳೇದಾಯ್ತು. ಹಾಗಾದ್ರೆ ನಾವಿಬ್ರು ಅಲ್ಲೇ ಹೋಗಿ ಆದಷ್ಟು ಬೇಗ ನಮ್ಮ ಮದುವೆ ಯಾವ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿದು ಮುಂದಿನ ನಮ್ಮ ಬಾಳು ಹೊಂಬಾಳಿ ಅಂತ ಬೆಳಗ್ಲಿ ಅಂತ ಆ ಚಾಮುಂಡಿಯಲ್ಲಿ ಇಬ್ರು ಸೇರಿ ಹರಕೆ ಹೊತ್ತು ಬರೋಣ. ಪೆದ್ದಿ ಹರಕೆ ಹೊತ್ತು ಬರಲು ಅಲ್ಲ, ಅಲ್ಲಿ ಕನ್ನಡ ಜಾತ್ರೆ ಇದೆ, ಅದಕ್ಕಾಗಿ ಹೋಗೋಣ ಅಂತ ಹೇಳಿದ್ದು. ಕನ್ನಡ ಜಾತ್ರೆನಾ? ಇದ್ಯಾವ ಜಾತ್ರೆ? ನಾನು ಕೇಳಿ ಇಲ್ವಲ್ಲ. ನಿನಗೆ ಅರ್ಥವಾಗಬೇಕು. ನಿನ್ನ ತಲೆ ತುಂಬಾ ಮಕ್ಕಳು ಮರಿ ಇದೇ ತುಂಬಿಕೊಂಡಿರುವಾಗ ಕನ್ನಡ ಜಾತ್ರೆ ಅಂದ್ರೆ ನಿನಗೆ ಅರ್ಥವಾಗುವುದಿಲ್ಲ. ಕನ್ನಡ ಜಾತ್ರೆ ಅಂದ್ರೆ ಸಾಹಿತ್ಯ ಸಮ್ಮೇಳನ ಎಂದರ್ಥ. ಅಲ್ಲಿ ನಮ್ಮ ನಾಡಿನ ಮಹಾನ್ ಕವಿಗಳು, ಗವಾಯಿಗಳು, ಬುದ್ಧಿಜೀವಿಗಳು ಆಗಮಿಸಿರುತ್ತಾರೆ. ನೋಡುಗರ ಕಣ್ಣಿಗೆ ಇದೊಂದು ಹಬ್ಬದ ಊಟವಿದ್ದಂತೆ. ಅದಕ್ಕಾಗಿ ಬರ್ತೀಯಾ ಅಂತ ಕೇಳಿದ್ದು. ಅಯ್ಯೋ, ಇಂಥ ಜಾತ್ರೆನ ನಾನು ತಪ್ಪಿಸ್ಕೊಳ್ತೀನೇನ್ರಿ? ಖಂಡಿತವಾಗಿ ಬರ್ತೀನಿ. ಹಾಗೆ ನಾವಿಬ್ರು ಜೊತೆಯಾಗಿ ಒಂದು ಟೂರ್ ಮಾಡಿ ಬಂದ್ಬಿಡೋಣ. ಧರ್ಮಸ್ಥಳ, ಶ್ರವಣಬೆಳಗೊಳ, ಆಮೇಲೆ ಹೊರನಾಡು, ಆಮೇಲೆ ಸುಕ್ಷೇತ್ರ, ಆಮೇಲೆ ಮತ್ಯಾವುದು, ಹಾಗೆ ಶೃಂಗೇರಿ, ಅಲ್ಲೆಲ್ಲ ಭೇಟಿ ಕೊಟ್ಟು ಬರೋಣ. ಹೋಗೋಣ ಅಂತೀರಾ? ನೋಡು ಲತಾ, ಎಲ್ಲಾ ದೇವಸ್ಥಾನಗಳನ್ನು ಮರೆತರು ಶ್ರವಣಬೆಳಗೊಳ ಮಾತ್ರ ಮರೆಯದೆ ಹೋಗಿ ದರ್ಶನ ಪಡೆದುಕೊಂಡೇ ಬರೋಣ. ಅದ್ಯಾಕ್ರಿ ಅಲ್ಲಿಗೆ ಹೋಗ್ಬೇಕು? ದರ್ಶನ ಪಡೆಯಲು. ಅದೇ ಯಾರ ದರ್ಶನನ? ಗೊಮ್ಮಟೇಶ್ವರನ ದರ್ಶನ. ನೋಡು ಲತಾ, ಹಾಗೆ ಮಾಡೋಣ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ.
ರಥದಲ್ಲಿ ಸೂರ್ಯ ತಂದ ಕಿರಣ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಮಿಲನ ಬಾನಂಚಿನ ಹೊಸಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಮೇಘ ಶಾಮನ ಮುರಳಿಯ ಪ್ರೀತಿ ನುಡಿಸಿಕೊಳ್ಳಲು ನಾವರವಿ ಹಿಡಿದು ಹೃದಯನ್ನ ಹರಸಿ ಬರುವರು ಬೇಡದಲ್ಲಿ ಪ್ರೀತಿ ಕಡಲನ್ನ. ಅವಳ ಮುತ್ತನ್ನ ಕಡಲ ಅಲೆಯನ್ನು ನಿನಗೆ ತರುವೆ ನಾನು, ನೀಲಿ ನಿನ್ನನು ಮುತ್ತಲ್ಲಿ ಮನೆಯ ಕಟ್ಟುವೆನು, ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಸರಿ ಹೊರಡೋಣ ಅಂತೀರಾ? ಬನ್ನಿ. ಹಲೋ ಜಮೀನ್ದಾರ ದಯಾನಂದ ಲತಾಳೊಡನೆ ಚೆಲ್ಲಾಟ. ಅವನ ಅವನ ತಮ್ಮನ ಸ್ಥಾನದಲ್ಲಿದ್ದ ಈ ರವಿ ರೂಪಸಿ ಆತಾಳರೊಡನೆ ಪ್ರೇಮ ಪಾಶದಲ್ಲಿ ಬಂಧಿತಲಾದರೆ ಈ ಅಣ್ಣ ತಮ್ಮಂದಿರ ಪ್ರೇಮ ಸಾಮ್ರಾಜ್ಯವನ್ನು ಬುಡ ಸಹಿತ ಕೀಳುವ ಖಳನಾಯಕ ನಾನಾದಾಗಲೇ ನನ್ನ ಪಾತ್ರಕ್ಕೆ ಕಳೆ ಕಟ್ಟುವುದು ಹೇಗಾದರೂ ಮಾಡಿ ಆಶಾಳನ್ನು ನನ್ನವಳಾಗಿಸಿಕೊಂಡು ಜಮೀನ್ದಾರನ ಸರ್ವ ಸಂಪತ್ತನ್ನು ಕರಗಿಸುವ ಕಟುಕ ನಾನಾದಾಗಲೇ ನನ್ನ ಜನ್ಮ ಸಾರ್ಥಕ.
ಅಲ್ಲ ಅಲ್ಲ ನೀನೇ ಇಲ್ಲ ನಿನ್ನನ್ನು ಬಿಟ್ಟರು ಗತಿಯಾಗಿಲ್ಲ ನೀನು ನನಗೆಲ್ಲ ಅಲ್ಲ ಅಲ್ಲ ನೀನೇ ಎಲ್ಲ ಅಲ್ಲ ಅಲ್ಲ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ ನಿನ್ನದು ಜಗವೆಲ್ಲ ನಿನ್ನನ್ನು ಬಿಟ್ಟರೆ ಗತಿಯಾರಿಲ್ಲ ನಿನ್ನದು ಜಗವೆಲ್ಲ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಕಯ್ಯಾ ಸಲಾಮ್ ಯಾ ಹಯ್ಯಾ ಸಲಾಮ್. ಅಲ್ರಿ ನೋಡ್ರಿ ಆಕಿನ ಎಷ್ಟು ಕಷ್ಟಪಟ್ಟು ಹೊಡ್ಕೊಂಡು ಬಂದನ್ರಿ ಫೋಟೋ. ಆಕಿ ಎಲ್ಲಿ ಸಿಗವಾಡ್ರಿ, ಆಕಿ ಮನಿ ಎಲ್ಲೈತೋ ಆಕಿ ಎಲ್ಲಿದಾಳು ಬಾದಾಮ್ ತನಕ ಹೋಗಿ ಮಾಡ್ರಿ. ಫೋನ್ ನಂಬರ್ ಕೊಡಂದ್ರು ಕೊಟ್ಟೇ ಇಲ್ರಿ. ಬರ್ರಿ ಗಾಬ್ರಿ ಇನ್ನೊಂದು ಜನ ಹುಡುಕ್ಯಾಡ್ತಾನೆ ನೋನು ಬರ್ರಿ. ಯಾದಿ ಮೇಲೆ ಶಾದಿ ಥಂಡಿ ಥಂಡಿ ಹವಾದಾಗ ಒಳಗೊಳಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬನಿಟ್ಟಿ ಒಳಗೊಳಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬನಿಟ್ಟಿ ನಡುವೆ ನನ್ನ ಮ್ಯಾಲ ಮನಸ್ಸ ಮಾಡಿದಿ ಊರ ಪಟ್ಟಿ ಮಾಡಿ ಮನೆಯ ಹಿಡಿದಿದಿ ಊರ ಪಟ್ಟಿ ಮಾಡಿ ಮನೆಯ ಹಿಡಿದಿದಿ ಒಳಗೊಳಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬನಿಟ್ಟಿ ಒಳಗೊಳಗೊಬ್ಬನ ಇಟ್ಟಿ ಹೊರಗ ಇನ್ನೊಬ್ಬನಿಟ್ಟಿ ನಡುವೆ ನನ್ನ ಮ್ಯಾಲ ಮನಸ್ಸ ಮಾಡಿದಿ ಮೂರ ಪಟ್ಟಿ ಮಾಡಿ ಮನೆಯ ಹಿಡಿದಿದೆ ಮೂರ ಪಟ್ಟಿ ಮಾಡಿ ಮನೆಯ ಹಿಡಿದಿದೆ ಮೂರ ಪಟ್ಟಿ ಮಾಡಿ ಮನೆಯ ಹಿಡಿದಿದೆ. ಹೌದೌದೌದು, ಯಾಕಂದ್ರೆ ಪುರುಸತ್ತಿಂದ ಕೆಲಸ ಒಟ್ಟ ನಿಮ್ ಪುರುಸತ್ ಇರಂಗಿಲ್ಲ. ಯಾಕಂದ್ರೆ ಹೊಸ ಅಂದ್ ನೋಡು ಏನದ ನಿನ್ನ ಕ್ಯಾಮ್ರಾ ಹಾ. ಓಲಿ ಮಲ್ಲ ಫೋಟೋ ಇಲ್ಲೋತ ಇಲ್ಲ ಫೋಟೋ ಮೂರು ಕೂಡ್ಲಾನು ಒಂದ ಕೂಡ್ಲ
ಕೊಡೋ ಕೈಲೆ 3 ಕೊಡು, ಯಾಕಂದ್ರೆ ನನಗೆ ಬೇಕಾದವ್ರು ಭಾಳ ಮಂದಿ ಅದಾರ. ಅಷ್ಟು ಒಂದೊಂದು ಕೊಡ್ತೀನಿ, ಅವ್ರಿಗೆ ಇಟ್ಕೋಲಿ. ಆಡ್ತಾತ್ ಬಿಡು ನನಗೂ, ಯಾಕಂದ್ರೆ ನಿನಗೂ ಒಂದು 3 ಹುಚ್ಚನಾಯಿ ಬೇನಾಯ್ತು ನಂಗೆ ಕಾಣ್ತಾವು. ಇರ್ಲಿ ಅದ್ರಾಗ ಫಸ್ಟ್ ನಂಬರ್ ನಂದ ಕಾಣ್ತೈತೆ. ಏ ಫೋಟೋ ತೆಗಿಯೋಣ. ನಾನು ನೋಡಕತ್ತೀನಿ ಬಂದಾಗಿಂದ ನಿಂದೇನು ಗುಸು ಗುಸು ಗುಳು 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 ಅಂತ ಚಾಲು ಮಾಡಿ ನಿನ್ನ ಹಕ್ಕಿ ಕತ್ತರ ಏನಂತ ಪೂಚು. ನೋಡು ಲವಣ್ಯ, ನನ್ನ ಹಕ್ಕಿಕತ್ತ ಎಲ್ಲ ಹೇಳ್ತೀನಿ ನಿನ್ನ ಮುಂದೆ. ಹೇಳಿದ ಮೇಲತ್ತ ನಿನ್ನ ಕಾಲಾನು ಕೈಗೆ ಬಂದು ಯಾನ್ರಿ ಅನಾಹುತ ಆಗಬಾರ್ದು ನೋಡ ದೋಸ್ತ. ನಾ ಅಂತ ಬಿರುಸು ಕಂಪ್ನಿ ಅಲ್ಲ, ಹೇಳೋ ಕೈಲೆ ಎಲ್ಲ ಪುಟ್ಟ ಪುರ ಕುಲ್ಲ 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 ಹೇಳ ಹೊಂದಾಣಿಕೆ ಯಾರು ವ್ಯಾಪಾರ ಮಾಡಿ ಬಗೆಹರಿಸ್ಕೊಂಡ್ಬಣ್ಣಂತಿಲ್ಲ. ಹೇಳಕ್ರಿ ಯಾರು ಬಿಡು, ಅದೊಂದು ಬಿಟ್ರ ಅದೊಂದು ಬಿಟ್ಟು ಯಾವ್ದು ಅದೇ ವಿಷಯ ಇಲ್ಲ, ಮದ್ವಿ ವಿಷಯ. ಅಯ್ಯೋ ಇದನ್ನ ಹೇಳಕ್ಕೆ ಈ ನಮ್ಮನಿ ಹೇಳ್ದೇಳಕತ್ತೀಯ. ನಾ ಏನೋ ಹೇಳ್ತಾನಂತ ಬಾಯಿ ತಕೊಂಡ್ ನಿಂತೀನಿ. ನಿನ್ನಂತ ಕಲಾಕಾರನ ಕೈ ಹಿಡಿದ ಪೂರ್ವ ಜನ್ಮದ ಪುಣ್ಯ ರೀ ಪುಣ್ಯ. ನಿನ್ನಂತವ್ರು ನನ್ನ ಲೈಫ್ದಾಗ ಎಂದೂ ನೋಡೇ ನೋಡ್ಲವನ. ಅಂದ್ರ ಮದ್ವಿ ಒಳಗ ಒರಿಜಿನಲ್ ಡೂಪ್ಲಿಕೇಟ್ ಎಲ್ಲ ಇರ್ತಾವನ್ರಿ. ಇರ್ತಾವ. ಇಂತಿಷ್ಟು ವರ್ಷ ಅಂತ ಹೇಳಿ ಬಾಂಡ್ ಮಾಡಿರ್ತಾರ ಅಂತ. ಅಲ್ಲ ನಡಬರಕಾಯಿ ಕೈ ಕೊಟ್ಟು ಮೋಸ ಮಾಡೋ ರಂಡೇರಿಗೆ ಬೇಸ್ ಬುದ್ಧಿ ಕಲಿಸ್ಬೇಕು ನೋಡ್ರಿ. ನೋಡು ಲವಣ್ಯ, ಬಾಂಡ್ ಅಂದ್ರ ಈಗ ಸದ್ಯ ರಗಡ್ ಅದಾವ. ಯಾಕಂದ್ರ ಮೋಸ ಮಾಡೋ ರಗಡ್ ಬಂದೈತೆ. ನಿನ್ನ ಮದ್ವಿ ಮಾಡ್ಕೊತಂತ ಹೇಳಿ ನನಗೆ ಸೀರೆ ಜಂಪರ ಚೈನಾ ವಾಚ ಕೊಂಡ್ಸ್ಕೊಂಡು ನನ್ನ ಮುಂದೆ ಮತ್ತೊಬ್ಬನ ರಿಜಿಸ್ಟರ್ ಮದ್ವಿ ಮಾಡ್ಕೊಂಡು ಮಕ್ಕಳ ಹಡದು ಅದ ಮಗನ ನಾನು ಸ್ಟುಡಿಯೋಗೆ ಫೋಟೋ ತೆಗಿಲಾಕ ಬರ್ತಾರ ಅಂದಿಂದ ಹೆಂಗಾಗಬಾರ್ದು ನನಗೆ. ಹಂಗಾಗಿರ್ಬೇಕು. ನಿನಗೆ ಎಷ್ಟು ಹುರಿದಿರ್ಬೇಕು. ಇರ್ಲಿ ಬಿಡ, ಹೋಲ್ ಬಿಡ್ರಿ. ಅಂತ ಮೋಸ ಮಾಡೋ ಹುಡುಗಿಯರ್ನಿಂದ ಬಿಡಕ್ ಹೋಗ್ಬಾರ್ದು. ಬೇಸ್ ವಾದ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಹೌದಲ್ಲ, ನನಗೆ ಬುದ್ಧಿ ಇದ್ರನ ಅವ್ರಿಗೆ ಬುದ್ಧಿ ಕಲಿಸುತ್ತ. ನೋಡು ಲವಣ್ಯ, ಅವ್ರ ಫೋಟೋ ತೆಗ್ಸಾಕತ್ತ ಬಂದಾಗ ಮುಗುಳನಾಗೆ ನಕ್ ಒಂಜಾರ ವಯ್ಯಾರ ಮಾಡಿ ಬಿಟ್ರೆ ತಿಳಿ ನಾವು ಕೈಯಾಗಿದ್ದದು ಬಿಟ್ಟ ಬಿಡ್ತೀವಿ. ಯವ್ವ ಏನದು ಕೈ ಹೆಂಗ್ ಬಿಟ್ಟಿದ್ದು? ಕ್ಯಾಮ್ರಾ ಅದನ್ನ ಯಾಕೆ ಬಿಡಕ್ ಹೋಗಿದ್ದು? ಗಂಟೆ ಹೇಳ್ಕೋಬೇಕಿಲ್ಲ. ಎಷ್ಟು ಗಟ್ಟಿಯಾಗಿ ಹಿಡಿದ್ರು ಅದು ಕೈಯಾಗಿ ನಿಂದ್ರುದಿಲ್ಲ. ಯಾಕಂದ್ರ ಆ ನಗೆ ಒಳಗ ಅಂತ ಮೋಡಿನ ಇರ್ತೈತೆ. ಇರ್ಲಿ ಬಿಡು, ನೀ ಸಾಕು ಸಲೋಕ ಅವನನ್ನ ಗಟ್ಟಿಯಾಗಿ ನಂದ್ರ ಬಂದ್ ಅಂಗಡಿಯಾಗ ಕುಂತ ರಸೀದ್ ಹರಿತಿ ನೋಡಿ ಹೆಂಗಂದಿ. ನೋಡು ಲವಣ್ಯ, ನೀ ಮದ್ವಿ ಮಾಡ್ಕೋತ ನಂದ್ರ ಈ ಹಾಲು ಮಾರೋದು ಬಿಟ್ಟು ಬಿಡ್ಬೇಕು ನೀವು ಅಣ್ಣ. ಶರ್ನ್ ಹೊಡೆದು ಬಂದು ನಿನ್ನ ಅಂಗಡಿಯಾಗ ಕುಂದಿರ್ತೀನಿ. ಅವನ ದಿನಕ್ಕೊಂದು ಚೀಟಿ ಹೆರ್ಕೊಂತ ಅಂತೂ ಮಹಾಲಕ್ಷ್ಮೀ ದೇವಿ ನನ್ನ ಮ್ಯಾಲ ಕಣ್ಣು ತೆಗೆದು ಅಂದಂಗ. ನೀವು ಅಂದಿ ಅರ್ಜಿಗೆ ಸದ್ಯ ಅಪ್ಲಿಕೇಶನ್ ಸೈ ಮಾಡು, ಇಲ್ಲಾಂದ್ರೆ ನಮ್ಮ ಮುಂದೆ ಅರ್ಜಿ ಬಾಳದವ. ಈಗ ನೋಡು ಲವಣ್ಯ, ಪೋಸ್ಟ್ ಮಾರ್ಟಮ ಮತ್ತ ಪೊಲೀಸ್ ಸ್ಟೇಷನ್ ತಂದ್ರ ನಂದು ಹಾಟ ನಿಂತು ಹೋಯ್ತೆ. ನಿನಗೆ ಅರ್ಜಿ ಇರ್ಲ ನಾ ಮಾಪ್ರಾಣಿ ಮಾಡಿ ಹೇಳ್ತಾನ, ನಿನ್ನ ಎಂದೂ ಕೈ ಬಿಡುದಿಲ್ಲ. ಇಷ್ಟೆಲ್ಲ ಹೇಳಿ ಅಂದ ಮೇಲೆ ನನ್ನ ಸದ್ಯಕ್ಕೆ ಏನ್ ಐತಲ್ಲ ತಗೊಂಡೋಗಿ ಬಾಂಡೆದ ಅಂಗಡಿ ಹೋಗೋದು ಬಂದು ನಿನ್ ಜೊತೆ ಚಂದ ಸಂಸಾರ ಮಾಡ್ತೀನಿ ನೋಡು. ಚಂಜಿಕ ಬಾರ ತಿಳಿಯ ಹುಡುಗಿ ಬೇಡತಿ ಬಂಗಾರ ಬಳಿಯ ಹುಡುಗಿ ಮಿರಿಗಿನ ಮಳೆಯ ಹತ್ತಿದ ಚುಮನೆ ಕಳಿಯ ಬೇಕ ಮಲ್ಲಿ hungar ಸಾಕ ಹೇಳಲೆ ಹುತ್ತ ಮಲ್ಲಿ ಬಾಹುಳ್ಳಿ ಹೇಳಲೆ ಹುತ್ತ ಮಲ್ಲಿ ಬಾಹುಳ್ಳಿ ಹೇಳಲೆ ಹುತ್ತ ಮಲ್ಲಿ ಬಾಹುಳ್ಳಿ. ಅಲ್ರಿ ಮತ್ತೆ ಕಂಡೀಷನ್ ಮದುವೆ ಅಂದ್ರೆ ಏನು? ಕಂಡೀಷನ್ ಮದುವೆ ಅಂದ್ರೆ ಏನು? ಅದೇ ಏನ ಮತ್ತೆ ಇಂತಿಷ್ಟು ವರ್ಷ ಬಾಂಡ್ ಆಗಿರ್ತಾವ. ಹೌದಾ? ಅವ್ರಂಗ ನಾವ್ ಮದ್ವಿ ಮಾಡ್ಕೊಳ್ಳೋದು ಬೇಡ. ಯಾಕ ನಾವ್ ಕರ್ನಾಟಕದಾಗ ಹುಟ್ಟಿವಿ. ಈಗ ಅದಕ್ಕ ಪರದೇಶಿಗಳಂಗ ಮದ್ವಿ ಮಾಡ್ಕೊಳ್ಳೋದು ಬೇಡ. ಇಲ್ಲೇ ಇದ್ದು ಕರ್ನಾಟಕದಾಗ ಚಂದ ಮದ್ವಿ ಮಾಡ್ಕೊಂಡು ಚಂದ ಸಂಸಾರ ಮಾಡತ್ತ. ಇದಕ್ಕೆ ಏನಂದಿ? ನೋಡು ಲವಣ್ಯ, ನೀ ಯಾನ ಕಣ್ವಲ್ಯಾಕ ಈಗೊಂದು ಈ ಅಭಿಷೇಕ ಇರೋದಕ್ಕ ಒಂದ್ ಮಾತು ಹೇಳ್ತೀನಿ ಕೇಳ. ಹೇಳ. ನನಗ ಹಿಂದಿಲ್ಲ ಮುಂದಿಲ್ಲ, ನಾ ಪರದೇಶಿ ಹೆಣ್ಣು. ನೀ ಏನ್ರ ಮದ್ವಿ ಮಾಡ್ಕೊತೀನಿ ಅಂತ ಹೇಳಿ ನನ್ನ ಕೈ ಕೊಟ್ಟೆ ಅಂದ್ರೆ ನೀ ಸ್ಟುಡಿಯೋ ಮುಂದೆ ಬಂದು ಹುರ್ಲಾಕೊಂಡ್ ಸಾತ್ ಬಿಡ್ತೀನಿ. ಅದ ಹೇಳಿಲ್ಲ. ಈಗ ನಾನು ಸ್ಟುಡಿಯೋ ಮುಂದೆ ಊರ್ಲ ಹಾಕೊಂಡಿದ್ರ ಪೋಸ್ಟ್ ಮಾರ್ಟಮ ಪೊಲೀಸ್ ಸ್ಟೇಷನ್ ತಂದ ನೀ ಅಂದ ನನ್ನ ಹಾರ್ಟ ನಿಂತು ಹೋಯ್ತು. ಅದಕ್ಕೆ ಎಂದೆಂದು ನಿನ್ನ ಕೈ ಬಿಡ ನಾ ಮಾಪ್ರಾಣಿ ಮಾಡಿ ಹೇಳ್ತಾನ. ಇಷ್ಟೆಲ್ಲ ಹೇಳಿದಿಲ್ಲ, ಪಕ್ಕ ವಿಶ್ವಾಸ ಹುಡ್ತಾನೆ ನಿನ್ನ ಮೇಲೆ. ಇಂತ ನೋಡ್ತಿ ಚಲೋ ಮಾಡ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ನಿಂತಾಳ ಕಡಿ ಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ.
1 2 3 4 ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಬಾಗಲ ಕೋಟೆ ಬಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಸಿ ನಿಂತಾಳ ಕಡಿ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಏ ಕಾಶ್ಮೀರ ಹನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಹೊಳದಂಗ ಚಿನ್ನ ಅಂತಿದಿರನ್ನ ಕೋಲಾರದ ವೀಣ ಓ ಕಾಶ್ಮೀರ ಹೆಣ್ಣ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಅಂತಿದಿರನ್ನ ಹೊಳದಂಗ ಚಿನ್ನ ಕೋಲಾರದ ವೀಣ ಮುತ್ತಿನೊಳಗ ಮೆತ್ತಗ ಮಾತಾಡಿ ಕರೆ ಹೇಳ ನೀನ ಬರತಿಯಿಲ್ಲ ಬೆನ್ನ ಬಾಗಲ ಕೋಟೆ ಬಸ್ಟ್ಯಾಂಡಿನ್ಯಾಗ ನಿಂತಾಳ ಗಡಿ ಬಿಡಿಸಿ ನಿಂತಾಳ ಗಡಿ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಹೌದ್ರೆ ಕಾಶಿ ಹೊಡೆದ್ರೆ ಚಾನ್ಸ್ ಫೋಟೋ ಹೊಡಿ ನವದಾಗ ಭಾರಿ ಹೊಡ್ಕೊಂಡಪ್ಪ ಹೌದೌದು ಹೊಡೆದನ ಬೇಸ್ ಎಲ್ಲ ಕಲಬೆರಕೆ ಹೊಡೆದ ನೀನು ಹೊಡೆಸ್ಕೋಬೇಕಾರೆ ಚಂದ ಹೊಡಿತಾನ ನೋಡು ಅವಂದ್ರಾಗ ನಮ್ದೆಲ್ಲ ಮೂಡಂಗಿಲ್ರಿ ಏನಾದ್ರ ಮೂಡುದಿದ್ರ ನಿಂದ ಮೂಡ್ಬೇಕು ಹೌದೌದು ನಂದು ಅವಂದ್ರ ಮುಡೈತಿ ಒಂದಂದ್ರ ಮುಡೈತಿ ಏನ್ ಮೂಡೈತಿ ನನ್ನ ಮನಸ್ಸಿನಾಗ ಅವರ ಭಾವಚಿತ್ರ ಅವ್ರ ಮನಸ್ಸಿನಾಗ ನನ್ನ ಭಾವಚಿತ್ರ ನನ್ನ ಮನಸ್ಸಿನಾಗ ಅವರ ಭಾವಚಿತ್ರ ನನ್ನ ಮನಸ್ಸಿನಾಗ ಅವರ ಭಾವಚಿತ್ರ ನೋಡು ವಾಸು ಇನ್ನ ನಾ ಆಕಿ ಕೂಡಿ ಒಂದು ಚಿತ್ರ ತಯಾರು ಮಾಡಿ ನಿನ್ನ ಕೈಯಾಗ ಕುಡಿದು ಬಾಕಿ ಅಷ್ಟೇ ಉಳಿದೈತಿ ಆ, ಆ ಚಿತ್ರದ ಕೊಟ್ರಿ ಕರೆ ಅದನ್ನ ಜೋಪಾನ ಮಾಡೋರು ಯಾರ ನಿಮ್ಮ ಅಪ್ಪ ತೊಟ್ಟದ ಹಾಕ್ತಾನ ನೀ ಜೋಳಪದ ಹಾಡು ನಮ್ಮ ಅಪ್ಪ ಅಂತದೆಲ್ಲ ಕೆಲಸ ಮಾಡೋ ಮಗ ಅಲ್ಲ. ಮತ್ತಿನ್ನೇನು ಬರೇ ಇದಾನ ಗದ್ಮ. ಏನಾದ್ರು ನಿನ್ನ ತಗೋಬೇಕಂತ ಹೊಂಚಕೊಂಡ್ ಕೂತಾನ ಹೌದಾ ರೀ ನಿಮ್ ಜೊತೆ ಏನು ಇಲ್ಲೇ ಮಾತು ಬರೀಲಿ ನಾವು ಸಿನಿಮಾಕ್ಕೆ ಹೋಗ್ಬರ್ರಿ ಯಾವ ಸಿನಿಮಾ ನಡಿಯಲ್ಲವಣ್ಣ ಹೋಗೋಣ ನೀ ಇಲ್ಲೇ ನಿಂದ್ರೆ ನಾವು ಒಳ್ಳೆ ಬರ್ತೀವಿ ನಾಯಕ ನಿಂದಿರ್ಬೇಕು ಏ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನಾ ಹಾಕ್ಯಾಲ ಏ ಹುಡುಗಿ ಸಾತೆ ಮಾಡಿ ಕುದರಿ ಎಂದ ಐತಿ ನಡಿ ಓ ಕಣ್ಣಿಗೆ ಚಸ್ಮಾ ಕಾಲಾಗ ಚೈನಾ ಹಾಕ್ಯಾಲ ಏ ಹುಡುಗಿ ಸಾತೆ ಮಾಡಿ ಕುದರಿ ಎಂದ ಐತಿ ನಡಿ ಕೈಸಾಗಿ ಮಾತಾಡಿ ಗಾಡಿ ಮಾಡಿದಿರಿ ಎಂದಾಗಿ ತಾಯಿ ಹೋಗಿ ಬಾಳ
ನೋಡಾಕ ಗಿಟ್ಟ ಮೂಗೈತಿ ಚಿಟ್ಟ ಹತ್ತ ಕಾಲು ಅಡ್ಡ ಸಿಗದ ಬಾ ಅಂದ್ರೆ ಒಟ್ಟ ಬರವಾಳ ಮ್ಯಾಲಿನ ಹೊಲದ ಬಟ್ಟ ಓ ನೋಡಾಕ ಗಿಟ್ಟ ಮೂಗೈತಿ ಚಿಟ್ಟ ಹತ್ತ ಕಾಲು ಅಡ್ಡ ಸಿಗದ ಬಾ ಅಂದ್ರೆ ಒಟ್ಟ ಬರವಾಳ ಮ್ಯಾಲಿನ ಹೊಲದ ಬಟ್ಟ ಸಾಲಾಗ ನನಗೆ ಮಾವ ಅಂದಂದ ಹಿಡಿದೈತಿ ತಲಿತೀಟ ಹೊತ್ತು ಅಡ್ಡದೈತಿ ಗಿಡ್ಡನ ಗುಬ್ಬಿ ಶಿಖರ ಕೈಯಾಗ ಬಾಳು ಜನಕರಲ ಒಟ್ಟ ಬರವಾಳು ನನ್ನ ತೆಕ್ಕಾಗೆ ಬಾಳು ಹೋಗುವಾಗ ಒಟ್ಟ ಬರವಾಳು ನನ್ನ ತೆಕ್ಕಾಗೆ ಆಶಾ, ನಿನ್ನ ತಂದೆ ಸಂತ ಮಾತ್ರ ನೀನು ಕಷ್ಟಪಡ್ತಿರ್ಬೇಕಲ್ಲ. ನಿನಗೆ ಯಾವ ಚಿಂತೆಯೂ ಬಾರದಂತೆ ನೋಡಿಕೊಳ್ಳಲು ನಾನಿದ್ದೇನೆ. ಈ ವರ್ಷ ಅಲ್ಲ ನಿಮ್ಮ ಅಣ್ಣನವ್ರಿಗೆ ಕೂಡ ನಮ್ಮ ತಂದೆ ಒಂದು ಪತ್ರವನ್ನು ಬರೆದುಕೊಟ್ಟಿದ್ರು, ಅವರಿಗೆ ಕೊಡು ಅಂತ. ಏನಂತ ಬರೆದಿದ್ದಾರೆ ಆಶಾ? ಇಲ್ಲ, ನಾನು ಅದನ್ನು ಓದಿಲ್ಲ. ದಯಾನಂದನ ಬಿಟ್ಟು ಬೇರೆ ಯಾರು ಓದಬಾರ್ದು ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ. ಹಾಗಾದ್ರೆ ನಾವು ಓದುವುದು ಬೇಡ. ಅದರಲ್ಲಿ ಏನು ಬರೆದಿರ್ತಾರೆ? ಆಶಾಳಿಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ರಕ್ಷಣೆ ಕೊಡಿ ಅಂತ ಬರೆದಿರ್ತಾರೆ ಅಷ್ಟೇ. ಹಾ ಆಶಾ, ನಾಳೆ ಮೈಸೂರಿನಿಂದ ನನ್ನ ಅಣ್ಣ ಬರ್ತಾ ಇದ್ದಾರೆ. ಬಂದ ತಕ್ಷಣ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನ ಅವರಿಗೆ ತಿಳಿಸ್ತೀನಿ. ಅವರು ನಗು ನಗುತ್ತಾ ಒಪ್ಪಿಗೆ ನೀಡಿ ನಮ್ಮ ಮದುವೆನ ಮಾಡಿ ಮುಗಿಸ್ತಾರೆ. ನೀನು ಯಾವುದಕ್ಕೂ ವಿಚಾರ ಮಾಡಬೇಡ ಆಶಾ. ಒಂದು ವೇಳೆ ನಮ್ಮ ಮದುವೆಗೆ ಅವ್ರು ಒಪ್ಪಲಿಲ್ಲ ಅಂದ್ರೆ ಅಂತ ಶುಭಗಳ ನಾಡಬೇಡ ಆಶಾ. ವಿವೇಕ, ನ್ಯಾಯ, ಔದಾರ್ಯ ಉಗಮವಿದ್ದಲ್ಲಿ ಸುಖ ತಾನಾಗಿ ಅರಿಸಿ ಬರುತ್ತದೆ ಆಶಾ. ಆ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ ರಾಣಿಯಂತೆ ನಾವಿಬ್ರು ತೇಲಾಡಬೇಕು. ಅದೇ ರೀತಿ ನಾನು ಹೇಳ್ತಾ ಇರೋ ಮಾತಿದೆ. ಆಶಾ, ಪ್ರೀತಿ ಪ್ರೇಮವೆಂದರೇನು ಅರಿಯದ ನನ್ನ ಮನೋಭೂಮಿಯಲ್ಲಿ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನ ಬಿತ್ತಿದವಳು ನೀನು. ಈಗ ಬೀಜ ಮೊಳಕೆ ಒಡೆದು ಸಸಿಯಾಗುವ ಸಮಯದಲ್ಲಿ ನಿನ್ನ ಪ್ರೇಮಾಂಬುದಿಯ ಪನ್ನೀರನ್ನ ಸುರಿಸಿ ಬಳ್ಳಿಯಾಗಿ ಹಬ್ಬುವಂತೆ ಮಾಡಿದವಳು ನೀನು. ಈಗ ಬಳ್ಳಿಯ ತುಂಬ ಗಮಗಮಿಸುವ ಹೂವುಗಳು ಅರಳಲಿ ಅಂತ ಆ ತಾಯಿಯಲ್ಲಿ ಬೇಡಿಕೊಳ್ಳೋಣ. ನಾನು ಬಯಸಿರೋ ಬದುಕು ಹಸಿರಾಗ್ಲಿ ಅಂತ ಆ ದೇವರಲ್ಲಿ ಮೊರೆ ಹೋಗ್ತೀನಿ. ಆ ಮೊರೆ ಕೇಳಿಯೇ ತಾನೆ ಆ ತಾಯಿ ನಿನಗೆ ತಕ್ಕ ವರವನ್ನ ಜೋಡು ಮಾಡಿದ್ದಾಳೆ. ನೀವು ನನಗೆ ತಕ್ಕ ವರ ಅಂತ ಯಾರು ಹೇಳಿದ್ದಾರೆ? ನಾನು, ನನ್ನ ಮನಸ್ಸು. ನೀವೇ ಹೇಳಿದ್ರೆ ಅಷ್ಟೇ ಅಲ್ಲ, ನೋಡ್ದ 4 ಜನ ಹೇಳ್ಬೇಕು ಇವರಿಬ್ರು ತಕ್ಕ ಜೋಡಿ ಅಂತ. ಲೇ ಆಶಾ, ನಾವು ಮದುವೆ ಮಾಡಿಕೊಳ್ಳುವುದು 4 ಜನರನ್ನ ಒಪ್ಪಿಸುವುದಕ್ಕಲ್ಲ, ಪರಸ್ಪರ ಒಬ್ಬರನ್ನೊಬ್ಬರು ಅರಿತು ಜೀವ ಜೋಡಿಗಳಾಗಿ ಬಾಳುವುದಕ್ಕೆ. ಹಾ ಆಶಾ, ನನಗೆ ಸ್ವಲ್ಪ ಕೆಲಸವಿದೆ. ನಾನು ಫ್ಯಾಕ್ಟ್ರಿ ಕಡೆಗೆ ಹೋಗಿರ್ತೀನಿ, ನೀನು ಮನೆ ಕಡೆಗೆ ನಡೆ. ಹೋಗಿ, ಯಾವಾಗ ನೋಡಿದ್ರು ಬರೀ ಫ್ಯಾಕ್ಟ್ರಿ ಅಂತ್ರಲ್ಲ, ನೀವು ನನ್ನ ಜೊತೆ ಮಾತಾಡಬೇಡಿ. ಹಾ ಅಳಬೇಡ ಆಶಾ, ನೀನ್ ಹತ್ರ ಮುತ್ತುಗಳ ಮೇಲೇನೆ ಓಡಾಡಬೇಕಾಗುತ್ತದೆ ಅಷ್ಟೇ. ಹೌದು, ಮತ್ತೆ ಯಾವಾಗ ನಿಮ್ಮ ಜೊತೆ ಇರಬೇಕು ಅಂತ ಅರಳಿದ ಕಮಲ್ ಅಂತ ಬಂದೆ. ಈಗ ನೋಡಿದ್ರೆ ನೀವು ಫ್ಯಾಕ್ಟ್ರಿ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಮುದುಡಿದ ತಾವರೆ ಅಂತ ಆಯ್ತು ನನ್ನ ಮನ. ಓಹೋ, ಸದಾ ಈ ರವಿಯ ಜೊತೆಗೂಡಿ ನಗು ನಗುತ್ತಿರ್ಬೇಕೆಂಬ ಆಸೆ ಈ ಕಮಲ ಪುಷ್ಪಕ್ಕೆ. ಹ್ಞೂ, ಮತ್ತೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. 1 2 3 4. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ
ಪಡೆದೆ ನನ್ನಲ್ಲೇ ನನಗಾಗಿ ಆ ದೈವ ನಿನ್ನ ಪಡೆದೆ ನಲ್ಲನಲ್ಲೇ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಮನದಲ್ಲಿ ಮಲ್ಲಿಗೆಯಂತೆ ಗುಣದಲ್ಲಿ ಗುಲಾಬಿಯಂತೆ ನನ್ನ ಅರಸಿ ಬಂದ ಓ ಪ್ರೇಯಸಿ ನಿನಗೆ ವಂದನೆ 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 ನನಗಾಗಿ ಆ ದೈವ ನಿನ್ನ ಪಡೆದೆ ನಲ್ಲನಲ್ಲೇ ನನಗಾಗಿ ಆ ದೈವ ನಿನ್ನ ಪಡೆದೆ ನಲ್ಲನಲ್ಲೇ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಬನ್ನಿ ಹೋಗೋಣ. ನಿನ್ನ ಪಳ್ಳ ಪಳ್ಳ ಹೊಳಿತಾವ ಗಲ್ಲ ನಿನ್ನ ಗಲ್ಲ ನೋಡಿ ಆದಿನ ಬೆಲ. ನಿನ್ನ ಪಳ್ಳ ಪಳ್ಳ ಹೊಳಿತಾವ ಗಲ್ಲ ನಿನ್ನ ಗಲ್ಲ ನೋಡಿ ಆದಿನ ಬೆಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ಕಣ್ಣು ಆದಿನ ಬಾಗಲ್ಲ. ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿ ಆದಿನ ಬೆಲ. ತಳ 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 ಹೊಳಿತಾವ ಗಲ್ಲ ನಿನ್ನ ಗಲ್ಲ ನೋಡಿ ಆದಿನ ಬೆಲ. ಸಿಗಬಾರ್ದ ನೀನು ಸಿಕ್ಕರೆ ಮತ್ತಿನ ಹುಡುಗಿ ನಮ್ಮೂರೇ ಸಿಗಬಾರ್ದ ನೀನು ಸಿಕ್ಕರೆ ಮತ್ತಿನ ಹುಡುಗಿ ನಮ್ಮೂರೇ ಮಾವಿನ ಬನದಾಗ ವಯ್ಯಾವ ಮಾವಿನ ಕಾಯಿ ತಿನಿಸಾವ ಬಾಲ ದಿನದ ಗುರುತ ಹುಡುಗಿ ಹೋಗಗಾರ ಮರೆತೆ ಬಾಲ ದಿನದ ಗುರುತ ಹುಡುಗಿ ಹೋಗಗಾರ ಮರೆತೆ ಪಾನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ಗಾಬೋರಿ ಅರಾಡಿತು ನಿನ್ನ ಊರಿ ಉದಾಡಿತು ನಿನ್ನ ಊರಿ. ಪಾನ್ಯಾಗ ಮಂಚ ಮಂಚ ಮೇಲೆ ಗಾದಿ ಗಾದಿ ಮೇಲೆ ಗಾಬೋರಿ ಅರಾಡಿತು ನಿನ್ನ ಊರಿ ಉದಾಡಿತು ನಿನ್ನ ಊರಿ. ರೀ ನಿಲ್ರಿ ಏನಂಗ ಮಾತಾಡ್ಲಾರ್ದಂಗ ಪಟ್ಟಿ 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 ಪಟ ಅಂತ ಹೊಂಟಿ ಬಿಟ್ರಲ್ಲ. ಮತ್ತೇನ್ ಮಾಡಂದಿ ನಿನ್ನ ಮುಂದೆ ಕುಂತ ಲಬ್ ಲಬ್ ಹೊಯ್ಕೊಳ್ಳೋದ ಬರ್ತೈತೆ. ಅಯ್ಯೋ ದಿನ ಮುಂದೈತಿ ಏನ ಹೋಳಿ ಹುಣ್ಣಿಮೆ. ಹಾ ಎಲ್ಲರೂ ಹೊಯ್ಕೊಂಡು ದಿನ ಹೊಯ್ಕೊಳಂಗ್ ಮಾಡಿಟ್ಟದಿ. ರೀ ನಾ ಏನ್ ಮಾಡತ್ತೀನಿ ನಮ್ಮನ್ನ ಸಿಟ್ಟ ಮಾತಾಡಕತ್ರಿ ಯಾಕ? ನೋಡು ಒಬ್ರಿಗೆ ಹೊಯ್ಗಿಂದ ಒಬ್ರಿಗೆ ಹೊಯ್ಗಿಂದ ಕೊಡ್ಬೇಡ. ಕುಡ್ದಾತಂದ್ರೆ ಎರಡು ಒಬ್ರಿಗೆ ಕೊಟ್ಬಿಡ. ಎಲ್ಲ ನೀನ ತಗೊಂಡ್ಬಿಡು ಹೆಂಗ್ ಹಾಕತ್ತ ಏನದು ಹೊರಗಿಂದು ಒಳಗಿಂದು. ಮನಸ್ಸು ಒಬ್ರಿಗೆ ಕೊಡೋದು ಮೈ ಒಬ್ರಿಗೆ ಕೊಡೋದು ಚಲೋ ಅಲ್ಲ. ಅಂದ್ರೆ ಹಾಲು ಒಬ್ರಿಗೆ ಹಾಲಿನ ಕ್ಯಾನ್ ಒಬ್ರಿಗೆ ಕೊಡೋದು ಮಹಾ ಪಾಪ. ಗೊತ್ತಾತ. ಆ ಫೋಟೋಗ್ರಾಫರ್ ಕೂಡ ಹಾಡಿ ಕುಣಿದು ಮಾತಾಡಕತ್ತಿದ್ದಕ್ಕ ನೀ ಮನೆ ಸಿಟ್ಟಾಗಿ ನನಗೆ ಹುರ್ರಿ ಹಾಕತ್ತಲ್ಲ. ಉರಿಯಲ್ಲ ಏನ್ ಮಾಡ್ತತಿ ಅವ್ನವ್ನು ಎಂದಿ ಹುಟ್ಟಿಟ್ಟು ದೊಡ್ಡವಾಗ ನೋಡ ಫಸ್ಟ್ ನೋಡಿದ ನಿನ್ನ ಹಾಲಿನ ಕ್ಯಾನ್ ನಿನ್ನ ಹಾಲಿನ ಕ್ಯಾನ್ ಹಾಲು ಕುಡಿಬೇಕು ಹಿಡಿದ್ರೆ ಈ ಹಾಲಿನ ಹೊಡ್ತಿ ಕೈ ಹಿಡಿಬೇಕಂತಂದ ಭಾರಿ ಪ್ರಯತ್ನ ಮಾಡ್ಲತ್ತೇನೆ ನನ್ನ ಪಾಕಿಟ. ಪಾಕಿಟ ಅದ ಹೆಂಗ ಪಾಕಿಟ್ ರೀ? ನೋಡು ನಾವು ಹುಡುಗಿಯಾರಿಗೆ ಪಾಕಿಟ್ ಅಂತೀವಿ, ಮತ್ತೆ ಹುಡುಗರಿಗೆ ಏನಂತ? ಹುಡುಗರಿಗೆ ಜಾಕೆಟ್ ಅಂತೀವಿ, ಮತ್ತ ಮುದುಕರಿಗೆ ಬಕೆಟ್ ಅಂತೀವಿ. ಒಳ್ಳೇದಾತ ನಿನ್ನ ಮನಸ್ಸಿನಾಗ ಏನೈತಂತ ಹೇಳ್ರಿ ಅದನ್ನಾರ. ಮನುಷ್ಯನಾಗ ಏನಾಯ್ತಂತ ಹೇಳ್ಬೇಕಣ್ಣ. ನಂದ ನಿಂದ ಒಂದಾದ್ರ ಇಲ್ಲೇ ಸಂಧ್ಯಾಗ ಹೋಗಿ ಮಂದಿ ಗೊತ್ತಾಗ್ಬಾರ್ದಾಗ ಮುಗಿಸ್ಕೊಂಡ್ ಬರ್ದ ಒಳ್ಳೇದು. ಯವ್ವ ಕಳ್ಳ ಎಂತ ಮಾತು ಹೇಳಿದು. ಸಂಧ್ಯಾಗ ಏನು ಮುಗಿಸ್ಕೊಂಡ್ ಬರೋನು? ಮದ್ವೆ ಯಾಕಂತ ಕೇಳಿದ್ರು ಈ ಊರಾಗ ಮದ್ವೆ ಅನ್ನೋದು ಗೊತ್ತಾತ ತಿಳ್ಕ ಮಂದಿ ಯಾವಾಗಪ್ಪ ಕೋಳಿ ಪಾರ್ಟಿ ಅಂತಂದು ಕೇಳ್ತಾರ. ಯಾರಿಗೆ ಗೊತ್ತಾಗ್ಬಾರ್ದು ಮುಗಿಸ್ಕೊಂಡ್ ಬರ್ದ ಒಳ್ಳೇದು. ಯಾಕ ಕೇಳು, ಕೋಳಿ ಅಂದ್ರೆ ಏನಂತ ತಿಳಿದೀನಿ? ಮದುವೆ ಆದ್ರೆ ಕೋಳಿ ಪಾರ್ಟಿ, ಮಕ್ಕಳಾದ್ರೆ ಕೋಳಿ ಪಾರ್ಟಿ, ಹುಟ್ರೆ ಕೋಳಿ ಪಾರ್ಟಿ, ಸಾತ್ರೆ ಕೋಳಿ ಪಾರ್ಟಿ, ಇನ್ನು ಇಲೆಕ್ಷನ್ದಾಗ ಗೆದ್ರೆ ಕೋಳಿ ಪಾರ್ಟಿ, ಸೋತ್ರೆ ಕೋಳಿ ಪಾರ್ಟಿ. ಇರ್ರಿ ಕೋಳಿ ಅಲ್ಲ ಮದುವೆ ಮಾಡ್ಕೋಬಾರ ಕೋಳಿ ಪಾರ್ಟಿ ಕೊಡ್ಬೇಕಾ? ಇನ್ನು ನಂದ ನಿಂದ ಒಂದಾತಂದ್ರೆ ನನ್ನ ಕೇಳಿಕೆಗೆ ನಿನ್ನ ಹೇಳಿಕೆ ಏನು? ಪಕ್ಕ ನನ್ನ ಮನಸ್ಸು ನಿನ್ನ ಮೇಲೆ ಓದಾಡಕತ್ತೈತಿ ಗಳಿಗಳಿಲ್ಲ ಅಂತ. ಮತ್ತೆ ಹಿಂಗಿರ್ಬೇಕಾದ್ರೆ ಆವತ್ತ ಹೇಸ್ ಕಾಶಿ ಜೋಡಿ ಕುಡ್ದಾಡಿ ನನ್ನ ಮನಸ್ಸಾಗ ಗಾಸಿ ಮಾಡಿದೆ. ಅಯ್ಯೋ ನಾ ಕುಡ್ದಾಡಕತ್ತಿದ್ದಿಲ್ಲ. ಅವನ ಎಲ್ಲೇ ಹೋದ್ರಗಿಂದ ಬಂದು ನಿನ್ ಮಾಡ್ತೀನಿ, ನಿನ್ನ ಲವ್ ಮಾಡ್ತೀನಿ ಅಂತಿದ್ದ. ಅದಕ್ಕೆ ಹೆಂಗಾರ ಮಾಡಿ ಮಳ್ಳ ಮಾಡಿ ಅವನ ಹತ್ರ 100 ರೂಪಾಯಿ ಇಸ್ಕೋಬೇಕಂತೇಳಿ 100 ರೂಪಾಯಿ ಇಸ್ಕೊಳ್ಳೋ ಸಂಬಂಧ ನಾಟಕ ಮಾಡಿ ಬಂದಿದ್ದ ನಾನು. ಅಂದ್ರ ನಾನೀಗ
100 ರೂಪಾಯಿ ಕೊಡ್ಬೇಕಂದಂಗಾತು. 500 ರೂಪಾಯಿ ಕೊಡು. ಕೊಡ್ತೀನಿ ತಗ. 500 ರೂಪಾಯಿ ಕೊಡು, ಕೊಟ್ರೆ ಬಾ ಪಾಡಾಗತ್ತ. ಕೊಡ್ತೀನಿ ತಗ. ಆದ್ರೆ ನಿನ್ನ ಮ್ಯಾಗ ನನಗೊಂದು ಸಂಶಯ ಬರ್ಲಾಕತ್ತೈತಿ. ಸಂಶಯದಾಗ ಹುಟ್ಟಿ ಏನ ಬರೀ ಸಂಶಯನ ಅಂತೇಳಿ ಅವ ನೋಡಿದ್ರೆ ಏನದ? ನೀ ಏನ ಹಂಗೇನಿಲ್ಲ. ರೊಕ್ಕ ಅಂತ ಯಾಕೆ ಸಾಕ್ತಿ? ರೊಕ್ಕಿದ್ದವನ ಬೆಣ್ಣ ಹತ್ತಿ. ರೊಕ್ಕ ಅಂತ ಯಾಕೆ ಸಾಯ್ತಿ? ರೊಕ್ಕಿದ್ದವನ ಬೆನ್ನ ಹತ್ತಿ. ಆನೆ ಮಾಡಿ ಏಹೇ ಆನೆ ಮಾಡಿ ಹೇಳ್ತೀನಿ ಗೆಳತಿ, ನಿನ್ನ ಚಾಲಿ ಸುಮಾರೈತಿ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಿಂದರ್ತಿದಿ ನಡು ಬಿದ್ಯಾಗ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಿಂದರ್ತಿದಿ ನಡು ಹಾದ್ಯಾಗ. ರೊಕ್ಕ ಅಂತ ಯಾಕೆ ಸಾಯ್ತಿ? ರೊಕ್ಕಿದ್ದವನ ಬೆನ್ನ ಹತ್ತಿ. ರೊಕ್ಕ ಅಂತ ಯಾಕೆ ಸಾಯ್ತಿ? ರೊಕ್ಕಿದ್ದವನ ಬೆನ್ನ ಹತ್ತಿ. ಆನೆ ಮಾಡಿ ಹೇಳ್ತೀನಿ ಗೆಳತಿ, ನಿನ್ನ ಚಾಲಿ ಸುಮಾರೈತಿ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಿಂದರ್ತಿದಿ ನಡು ಹಾದ್ಯಾಗ. ಒಬ್ಬನ ಕೂಡ ಇರು ಚಂದಂಗ, ಇಲ್ಲಂದ್ರ ನೀ ನಿಂದಿರ್ತಿದಿ ನಡು ಬಿದ್ಯಾಗ. ಅಲ್ಲ ರೊಕ್ಕ ಕೊಟ್ರೆ ಪಾಡಾಗತ್ತ. ಅಲ್ಲ ನೀವು ಹೋಗಿ ಹೋಗಿ ನಿಮ್ಮ ಅಪ್ಪನ ಮ್ಯಾಲ ಸಂಶಯ ಪಡಾಕತ್ತೀನಿ. ನೋಡು, ನಿನಗೆ ಎಷ್ಟು ರೊಕ್ಕ ಕೊಡ್ಬೇಕಾಗೈತಿ? 200 ಅದಲ್ಲ ಹಾ ತಗೋ. 50 ರೂಪಾಯಿ ಐತಿದು. 200 ತಗೋದೀಗ. ಹೋಲ್ ಬಿಡ್ರಿ. ಆ ಮುದುಕರು ಕೂಡ ನನ್ನ ಮ್ಯಾಲ ಸಂಶಯ ಮಾಡ್ತಾರೆ. ಆ ಮುದುಕರ ಕಡೆ ಏನೈತಿ? ಒಣ ಏನು ಇದೆ? ನಿನಗೆ ಹೇಳ್ತೀನಿ ಲಾವಣ್ಯ, ನನಗೆ ನನ್ನದೇನೇ ತೀರ್ಸೋ ಸಂಬಂಧ ಅವನ ಜೋಡಿ ಕುಣಿದಾಡ್ರಿ. ಆದ್ರೆ ನನ್ನದೇನೇ ತೀರ್ಸೋ ಸಂಬಂಧ ನಮ್ಮ ಅಪ್ಪನ ಜೋಡಿ ಕುಣಿದಾಡ್ರಿ. ಹಂಗ ಆ ಮುದುಕನ ಹತ್ರ ಏನೈತಿ? ಎಲ್ಲ ಒಣಗಿದ್ದು ಏನು ಇಲ್ಲ ಇಲ್ಲ. ಏ ಹುಚ್ಚ. ಅದನ್ನ ತಗೊಂಡು ಏನು ಮಾಡ್ಲಿ? ಇರುವುದೆಲ್ಲ ಅದರದ್ದೈತೆ. ಕಾಲು ಮುರ್ಕೊಂಡು ಬಿದ್ದಾವು ಆ ಬಿಲಾಲಿ ಲಕ್ಷ್ಮಿ. ಬಿಲಾಲಿ ಹಾ, ಬಿಲಾಲಿ ಅವ್ರ ಏನ್ ಮಾಡ್ಲಿ? ಧರ್ಮವಂತರನ್ನು ದೂರೀಕರಿಸಿ ಕರ್ಮವಂತರ ಕೈಗೊಂಬೆಗೆ ಕುಡಿಯೋ ಲಕ್ಷ್ಮಿ ನನ್ನ ಎದುರಿಗೆ ಬಂದಿದ್ರೆ ನಾ ಹೇಳ್ತಿದ್ದೆ, ಇರ್ಲಿ ಬಿಡು, ಇನ್ನು ಮುಂದೆ ನಂದನಿಂದ ಒಂದಾದ್ರೆ ಮುಂದೆ ನೋಡ್ತೀಯನ. ಅದೇ ಹಂಗ ನಮ್ಮ ಸಣ್ಣನ ಓಣ್ಯಾನ ನಮ್ಮ ಸಣ್ಣನ ಓನ್ಯಾಗ ನೀ ಚಂದನ ಬೆಳ್ಳಕ್ಕಿ. ನಮ್ಮನಿ ಮುಂದ ಹಾದರ ಧನಿ ಮ್ಯಾಲ ಕೂನ ಹಿಡಿಯಾಕಿ. 1 2 3 4 ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ. ನಾಮನಿ ಮುಂದ ಹಾದರ ತಲೆ ಮ್ಯಾಲ ಕೋನ ಹಿಡಿಯಾಕಿ. ನಾವೂರಗ ಇರಲೀಗ ಹುಡುಕ್ಯಾಡಿ ಸಾಯಾಕಿ. ಟ್ಯಾಂಕ್ಸ್ ಅನ್ನ 10 ರೂಪಾಯಿ ಕೊಡು. ಹೋಗೋ 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 ಹೋಗೋ. ಹಂಗ್ಯಾಕೆ ಹೋಯ್ಕೋತು? ಫೋಟೋ ಹೊಡ್ಯಾವನ. ಏ ಹೊಯ್ಕೋದ ಮಾಡ್ತಾರೋ ವಾಸು. ಈ ಹೆಣ್ಣು ಭಾಳ ಡೇಂಜರ್ ಐತಿ. ಇದು ನಂಬಬೇಡ್ಲಿ ವಾಸು. ಏಯ್ ಬಾಯಿ ಬಿಗಿಡದ ಮಾತ್ರ ಯಾಕೆ ಹೆಂಗಾರ ಮಾತಾಡಕತ್ತಿಲ್ಲ? ಯಾಕ ನಿನ್ನ ನೆಲೆಯರೇ ತಿಳಿದವ್ರು ಯಾರದಾರ? ಮಲಯಾಳಿ ರಾಣಿ. ಯಾಕೋ ಹೆಂಗ್ ಮಾತಾಡಕತ್ತಿ? ಯಾಕತ್ತದ? ಏನಾಗೈತಂತ ಮಾತಾಡಕತ್ತಿ? ನೋಡು, ನಿನ್ನ ಲವರ್ ಲಿಸ್ಟ್ ಒಳಗೆ ಕೂಡ ಎಷ್ಟು ಮಂದಿ ಇದಾರ ನೋಡ್ತೀನ. ನೋಡ ಹೆಂಗ್ ಮಾತಾಡಕತ್ತಾನ. ಇದ ನಮ್ಮನೆಯಾರ ಹಾಕ್ತೀನಿ ಬಾಯಿಗೆ ಬೇಗ. ನನ್ನ ಲವರ್ದ ಅವ್ರದ್ರಿಗೆ ಮಾತಾಡಕತ್ತಲ್ಲ ಯಾಕ? ಅದನ್ನ ಯಾರು ಹೇಳಿಗ? ಅವ್ರ ಲಿಸ್ಟ್ ಕೊಡೊಂದ ನೋಡೇ ಬಿಡ್ತೀನಿ ಅವ್ರನ್ನ. ಅಂದ್ರೆ ಅಂತಂದ್ರೆ ಹಂಗ ಅನ್ಸೈತೆ ನಿನಗೆ? ದೇವಿನ ಹಾಪ್ ಮೇಡ ಹಳೆ ಅಪ್ನ್ಯಾಡ ಅಲ್ಲ ಕೊಡದ್ರ ಕೊಡಂಗಿಲ್ಲ, ಕೊಡ್ತಾನೆ ಕಿನ್ನ ಮನೆ ಮಾತಾಡಕತ್ತಿ. ಸುಮ್ನೆ ಯಾಕೆ ಮಾಡ್ಕೊಂಡು ಹೋಗ. ನೋಡಿಲ್ಲ ನನ್ನ ಗಂಡಾಗ ಹುಲಿ ಇಲ್ಲೇ ನಿಂತಾನ ಇಲ್ಲಿ. ಇವ ಅಣ್ಣ ವಾಸು ಅಣ್ಣ. ವಾಸು ಅಣ್ಣ ನೋಡ, ಆಗ ವಾಸ ಅಂದೆ, ಈಗ ವಾಸು ಅಣ್ಣ ಐತಿ. ಈ ವಾಸ ಮಾಮ ಅಂತೀರಿ. ಹಾ ನೋಡ, ಏ ತಮ್ಮ, ಈ ಹೆಣ್ಣು ಭಾಳ ಡೇಂಜರ್ ಐತಿ. ಇದನ್ನ ನಂಬಬೇಡ. ಯಾಕಂದ್ರ ಮಾಣಿ ನಾನು ಜೋಡಿ ಕುಣಿದಾಡ್ಯಾಳ, ಇಂದ ನಿನ್ನ ಜೋಡಿ ಕುಣಿದಾಡ್ತಾಳ.
ನಾಳೆ ನಿಮ್ಮ ಮಾಪನ ಜೋಡಿ ಕುಣಿದಾಡ್ತಾಳ. ಇಂಥ ಊರಾಗ ಹೆಣ್ಣು ಹೆಚ್ಚಾಗಿ ದಿವ್ಸಕ್ಕೆ 3-4 ಕೊಲೆ ಆಗ್ಲೈತಾವ. ಓ ತಮ್ಮ ನಂಬಬೇಡ್ದನ. ಏ ಅವ್ರ ದೇವ್ದ ತೊಗೊಂಡು ಏನು ಮಾಡ್ತೀನಿ ನೀನಂತ ತೊಗೊಂಡು ಏನು ಮಾಡ್ಬೇಕತ್ತೆ? ಏನು ದೊಡ್ಡ ಕರ ನನ್ ಯಾರಂತ ತಿಳ್ಕೊಡಿ ನಡೆ ರೀ. ನಡ್ರಿ ನಾವು ಸಿನಿಮಾಕ್ಕೆ ಹೋಗೋಣ. ಯಾವ್ದ ಪಿಕ್ಚರ? ಮಿಡಿಗೇನ ತೊಡಗಿರದ ಸಿನಿಮಾ ಮಿಡಿ ಕೊಂಡ್ರಿ ಯಾವ್ದ? ತೊಡಗಿರದ ಮಿಡಿನಾಗ್ರಿ. ಸೆಕ್ಸ್ ಲವ್ ಸೀನ್. ಹಾ ನೋಡಿ ಬರ್ರಿ. ನೀನು ಬಾ ಅಲ್ಲೇ ಅರ್ಧನಾರ ನೋಡಿ ಬಾ. ಆದ್ರೆ ಒಂದು ಮಾತು ಹೇಳ್ತೀನಿ ನೆನಪಿನಾಗ ಇಟ್ಕೋ. ನನಗೆ ಕೈ ಕೊಟ್ಟಂಗ ಮತ್ತಾರಿಗೆ ಕೈ ಕೊಡ್ಲಕ್ ಹೋಗ್ಬೇಡ. ಈ ಕಲಾಕಾರಗ ಯಾರ ಕಲಾಕಾರ? ನಾನ ಚಿತ್ರ ಕಲಾಕಾರ. ನಿನ್ನ ಮೋಹದ ಬಲಿಯಾಗ ಬಿದ್ದು ವಿಚಿತ್ರ ಕಲಾಕಾರನಾಗಿ ಹೋದ. ನೋಡು ಲಾವಣ್ಯ, ಇದನ್ನ ಈ ಸನ್ನಿವೇಶ ನಾ ಮರಿಬೇಕಾದ್ರೆ ಇನ್ನು ನನಗೆ ಒಂದೇ ಒಂದು ದಾರಿ. ಏನ? ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇ ಇಲ್ಲ ರಕ್ತದ ಮ್ಯಾಲ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ಸುಡಲೇ ಇಲ್ಲ ರಕ್ತದ ಮ್ಯಾಲ. ನಿನ್ನ ಕೊಂದು ಜೋಗ ಕಟ್ಕೊಂಡು ಗೆಳೆಯ ಹದಗೆಟ್ಟಿ, ಬರಿಗೆಟ್ಟಿ, ಹದಗೆಟ್ಟಿ, ಬರಿಗೆಟ್ಟಿ. ನಿನ್ನ ಕೊಂದು ಜೋಗ ಕಟ್ಕೊಂಡು ಗೆಳೆಯ ಹದಗೆಟ್ಟಿ. ಹೋಲ್ ಬಿಡು ಲವಣ್ಯ. ಲವಣ್ಯ ಕಾಶಿ ಭಾಳ ತ್ರಾಸ ಮಾಡ್ಕೊಂಡು ಹೌದು, ಭಾಳ ತ್ರಾಸಾಗಿ ಹೋಗೋ ಚೂರು ದಾರು ಕುಡಿತಾನೋ ಯಾವ್ದಾರು ಮೆಡಿಕಲ್ನ ವಿಷ ತಗೊಂಡು ಸಾಯ್ತಾನೋ ನೋಡಿ ಯಾನಕ್ಕೆ ಹಾಗೆ ಬಿಡು. ಮೊದಲ ನಮ್ಮ ಅಪ್ಪ ಒಂದು ಎಲ್ಲಿ ಹೋಗ್ತದೆ ಆಮೇಲೆ ಅವನು ಕರಿ ಇದ್ರಾಗ ಕಡಿ ಬಿಟ್ಟಾಗ ಮೊದಲ ಬರ್ತಾನು. ನಡಿ ನಾವು ಪಿಕ್ಚರ್ಗೆ ಹೋಗೋಣ. ಯಾವ್ದು? ಕರೆ ಹಾ. ಹುಡುಗಿ ಜರಿ ಜರಿ ನಿಜ ಹೇಳತೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ. ನನ್ನ ಮರೆತು ನೀ ಹ್ಯಾಂಗ ಇರತಿ, ಈ ಜೀವನ ಹಂಗ ಕಳಿತಿ. ನಿಜ ಹೇಳತೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ. ನನ್ನ ಮರೆತು ನೀ ಹ್ಯಾಂಗ ಇರತಿ, ಜೀವನ ಹಂಗ ಕಳಿತಿ. ನನ್ನ ಮರೆತು ನೀ ಹ್ಯಾಂಗ ಇರತಿ, ಜೀವನ ಆಶಾ, ಆಶಾ, ಏನಾಯ್ತು ಆಶಾ? ಯಾಕೆ ಕಣ್ಣೀರು ಇಡ್ತಾ ಇದ್ದೀರಾ? ಲತಾ, ನೀನು ಮೈಸೂರಿಗೆ ಹೋದ 3 ದಿನದಲ್ಲಿ ನನ್ನ ತಂದೆಯವರು ತೀಳ್ಕೊಂಡು ಹೋದ್ರು. ನಾನೀಗ ಪರದೇಶಿ ಲತಾ, ನಾನೀಗ ಪರದೇಶಿ. ಆಶಾ, ಹಾಗನ್ಬೇಡಮ್ಮ. ನೀನು ಪರದೇಶಿ ಅಲ್ಲ, ನೀನು ನನ್ನ ಸಹೋದರಿ ಅಂತ ತಿಳಿದುಕೋ. ನೋಡು ಆಶಾ, ಈ ಭೂಮಿ ಮೇಲೆ ಯಾರೂ ಶಾಶ್ವತ ಇರೋಕೆ ಸಾಧ್ಯ ಇಲ್ಲಮ್ಮ. ಎಲ್ಲಿಗೆ ನಮ್ಮ ಋಣ ಮುಗಿಯುತ್ತೋ ಅಲ್ಲಿಗೆ ನಾವೆಲ್ಲರೂ ಹೋಗಲೇಬೇಕು. ಅದು ನೀನಾದರೂ ಸರಿ, ನಾನಾದರೂ ಸರಿ. ಪಾಪ ಅವರ ಆಯುಷ್ಯ ಅಷ್ಟೇ ಇತ್ತು ಅಂತ ಕಾಣುತ್ತೆ. ನೋಡು, ಈಗ ಈ ಊರ ಜಮೀನ್ದಾರನೇ ತೆಗೆದುಕೋ. ದಯಾನಂದ್ ಎಂಥ ಒಳ್ಳೆ ವ್ಯಕ್ತಿ. ಆ ದೇವರವ್ರಿಗೆ ಎಂಥ ಮೋಸ ಮಾಡಿದ್ದಾರೆ. ತಂದೆ ತಾಯಿ ಇಲ್ಲ, ಬಂಧು ಬಳಗ ಇಲ್ಲ, ಅಕ್ಕ ತಂಗಿ ತಮ್ಮ ಅಂತೂ ಯಾರೂ ಇಲ್ವೇ ಇಲ್ಲ. ಪಾಪ ಜೀವನ ಪರ್ಯಂತ ಕೊರಗಲು ಹಚ್ಚಿದ್ದಾನೆ ಆ ಭಗವಂತ. ನೋಡಾಶಾ, ನಿನಗೆ ಯಾರೂ ಇಲ್ಲ ಅಂತ ನೀನು ಚಿಂತೆ ಮಾಡಬೇಡ. ನಿನ್ನ ಸಹೋದರಿಯ ಸ್ಥಾನದಲ್ಲಿ ನಾನಿದ್ದೀನಿ. ನನ್ನ ಮನೆಯಲ್ಲಿ ಹಾಯಾಗಿ ಇರುವೆಯಂತೆ. ಬಾ ಆಶಾ, ನನ್ನ ಮನೆಗೆ ಹೋಗೋಣ ಬಾ. ಹಾ ಲತಾ, ನೀನು ಜಮೀನ್ದಾರು ಮೈಸೂರಿಗೆ ಇಬ್ರು ಕೂಡ ಹೋಗಿದ್ರೆ? ಹೌದು, ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಇದೀಗ ತಾನೇ ಬರ್ತಾ ಇದ್ವಿ. ಯಾಕೆ? ಯಾಕಿಲ್ಲ, ಅವರನ್ನು ಭೇಟಿಯಾಗಿ ಅವರೊಂದಿಗೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕೇಳಿದೆ. ಅಂದರೆ ಈಗಲೇ ಮಾತಾಡೋ ಅವಶ್ಯಕತೆ ಇದೆಯಾ? ಮೊದಲು ಮನೆಗೆ ಹೋಗೋಣ, ನೀನು ವಿಶ್ರಾಂತಿ ತೆಗೆದುಕೋ, ಆಮೇಲೆ ಬೇಕಾದ್ರೆ ಭೇಟಿ ಆಗುವಂತೆ. ಇಲ್ಲ ಲತಾ, ನನ್ನ ತಂದೆಯವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಈ ಲೆಟ್ರು ಆ ದಯಾನಂದನ ಕೈಲಿ ಕೊಡು ಅಂತ ಹೇಳಿದ್ರು. ಅದಕ್ಕೆ ಅವರಿಗೆ ಭೇಟಿ ಆಗೋದಿದೆ. ಓ ಹಾಗಾದ್ರೆ ಆ ಲೆಟ್ರನ್ನ ನನ್ನ ಕೈಯಲ್ಲಿ ಕೊಡು. ಅವ್ರಿಗೆ ಹೇಳೋ ವಿಷಯ ಏನೇ ಇದ್ರು ನನ್ನ ಹತ್ರ ಹೇಳಿದ್ರೆ ನಡೆಯುತ್ತೆ. ಯಾಕೆಂದ್ರೆ ನಾವು 2 ದೇಹಗಳಾದರೂ ನಮ್ಮಿಬ್ಬರ ಜೀವ ಒಂದೇ. ಲತಾ, ತಪ್ಪಾಗಿ ಭಾವಿಸಬೇಡ. ಈ ಲೆಟರ್ ಅವ್ರ ಕೈಯನ್ನು ಬಿಟ್ಟು ಬೇರೆ ಯಾರ ಕೈಲಿ ಕೊಡಬೇಡ ಅಂತ ನನ್ನ ತಂದೆಯವರು ಹೇಳಿದ್ದಾರೆ. ಆಶಾ, ನಾನು ಬೇರೆ ಇಲ್ಲ, ಅವರು ಬೇರೆ ಅಲ್ಲ. ನಾನು ಒಂದು ರೀತಿ ಅವರ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ. ನೀನೇನು ಭಯ ಪಡಬೇಕಾಗಿಲ್ಲ, ನಿಸ್ಸಂಕೋಚವಾಗಿ ಕೊಡು ಆ ಪತ್ರನ. ಒಂದು ವೇಳೆ ಈ ಲೆಟರ್ ಯಾರಾದ್ರೂ ಓದಿದ್ರು ಅದು ಅವ್ರು ಕೇಳಿದ್ರೆ ನಾನೇನಂತ ಹೇಳಬೇಕು? ಅವರಿಗೆ ಹೋಗಿ ಹೇಳು,
ನಿಮ್ಮ ಪ್ರೀತಿಯ ಲತಾ ಈ ಲೆಟರ್ನ ಓದಿದ್ದಾಳೆ ಅಂತ ಅವ್ರೇನು ಅನ್ಕೊಳ್ಳಲ್ಲ ತಾಯಿ. ಪ್ರಿಯ ಶಿಷ್ಯ ದಯಾನಂದ್, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಬೇಡುವ ಕಳಕಳಿಕೆ. ದಯಾನಂದ್, ನಿನ್ನ ಹೃದಯ ದಯ ಕರುಣೆಯ ಕಡಲು. ಕಾರಣ ನಾನು ಅನಾಥಳನ್ನು ಬಿಟ್ಟು ಹೋಗಿರೋ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸತೀಸ್ಥಾನ ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡುವ ಹಿರಿಯ ಹೊಣೆ ನಿನ್ನದು. ಇದೇ ನನ್ನ ಕೊನೆಯ ಆಶೆ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿದಿದ್ರೆ ಅವಳಿಗೆ ಆತ್ಮಹತ್ಯೆಯೇ ದಾರಿ. ನೀನವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ. ತಿಳಿದವನಾದ ನಿನಗೆ ನಾನೇನೂ ಹೆಚ್ಚಿಗೆ ಬರೆಯಲಾರೆ. ನಿನ್ನ ಗುರುಮೂರ್ತಿ. ನೋ ನೋ ನೋ. ಯಾಕೆ ಲತಾ, ಏನಾಯ್ತು ಹೀಗೆ ಕಿಚ್ಚಿರ್ರಿ? ಆಶಾ, ಆಶಾ, ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ನೂರಾರು ಆಸೆಗಳನ್ನ ಹೊತ್ತು ಹೂವಿನ ಸರಮಾಲೆಯನ್ನು ಧರಿಸಿ ಹೂವಿನ ಹಾಸಿಗೆ ಮೇಲೆ ನಡಿಬೇಕಾದ್ರೆ ಮೇಲಿರುವ ಆ ಭಗವಂತ ಅದನ್ನ ಸಹಿಸದೆ ಮುಳ್ಳಿನ ಸರಮಾಲೆಯ ಸರವನ್ನೇ ಸರಿಸಿದ್ರೆ ಆ ವ್ಯಕ್ತಿ ಹೇಗೆ ನೆಮ್ಮದಿಯಾಗಿರೋಕೆ ಸಾಧ್ಯ? ಅದೇನೇ ಇರ್ಲಿ, ನೀನು ಮನೆಗೆ ಹೋಗು, ನಾನು ಈ ಪತ್ರನ ಕೊಟ್ಟು ಬರ್ತೀನಿ. ಬೇಡ ಲತಾ, ಅವ್ರೆಲ್ಲಿದ್ದಾರು ಹುಡುಕಿಕೊಂಡು ನಾನೇ ಆ ಲೆಟರ್ ಕೊಡ್ತೀನಿ. ಕೊಡಿ. ಬೇಡ ಬೇಡ ಆಶಾ, ಒಂದು ವೇಳೆ ಈ ಲೆಟರ್ ನೀ ಕೊಡಕ್ ಹೋದ್ರೆ ನೀ ನಮ್ಮ ಗುರುಗಳ ಮಗಳು, ನೀ ನನಗೆ ಸಹೋದರಿಯ ಸಮಾನ, ನಿನಗೆ ಜೀವನಕ್ಕೆ ಏನ್ ಬೇಕೋ ಆಧಾರ ನಾನ್ ಮಾಡ್ತೀನಿ ಅಂತ ಹೇಳಿ ನಿನ್ನ ಹಾಗೆ ಕಳಿಸಿ ಬಿಡ್ತಾರೆ. ಒಂದ್ ವೇಳೆ ನೀನು ಹೋದ್ರೆ? ನಾನು ಹೋದ್ರೆ ಅವ್ರಿಗೆ ಸರಿಯಾಗಿ ತಿಳಿಸಿ ಹೇಳಿ ಅವರ ಕೈಗಾಲಾದ್ರೂ ಬಿದ್ದು ಇದಕ್ಕೆ ನಾನು ಅವ್ರಿಗೆ ಒಪ್ಪಿಸ್ತೇನೆಮ್ಮ. ನೀನು ಹೊರಡು. ಆಗ್ಲಿ. ಇಲ್ಲ, ಇದು ಸಾಧ್ಯ ಇಲ್ಲ. ಗುರುಮೂರ್ತಿ ಗುರುಜಿ, ನೀವು ಹೀಗೆ ಯಾಕೆ ಮಾಡಿದ್ರಿ? ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಲತಾ ಯಾರು, ದಯಾನಂದ ಯಾರು, ಈ ಆಶಾ ಯಾರು, ಯಾರಿಗೆ ಯಾವ ಹೊಂದಾಣಿಕೆ ಮಾಡಬೇಕು ಅಂತ ತಿಳಿದೆ ಮಗಳ ಮೇಲಿನ ಮಮಕಾರಕ್ಕಾಗಿ ಈ ರೀತಿ ಪತ್ರ ಬರೆದು ಹೋಗ್ಬಿಟ್ರ. ನನ್ನ ದಯಾನಂದನ ಕೈ ಹಿಡಿದು ನೂರಾರು ಕಾಲ ಸುಖವಾಗಿರ್ಬೇಕು ಅಂತ ಆಸೆ ಪಟ್ಟು ನಾನು ಇವತ್ತು ಅವರನ್ನ ತ್ಯಾಗ ಮಾಡೋ ಪರಿಸ್ಥಿತಿ ಬಂದೊದಗಿದೆ. ಹೌದು ಹೌದು, ನಾನು ಈ ತ್ಯಾಗಕ್ಕೆ ಸಿದ್ಧಳಾಗಲೇಬೇಕು. ನನ್ನಣ್ಣ ಸಾಕಷ್ಟು ಶ್ರೀಮಂತ, ಯಾರಾದ್ರೂ ವರ ಕೇಳಿದ್ರೆ ಅವರಿಗೆ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಮಾಡಬಲ್ಲ. ಆದ್ರೆ ಈ ಆಶಾ ಬಲವಿಲ್ಲದ ಬಡವಿ, ದಿಕ್ಕಿಲ್ಲದ ಅನಥೆ, ಅವಳನ್ನು ಯಾರು ತಾನೇ ಕೈ ಹಿಡಿತಾರೆ? ಹೌದು, ನಾನು ಈ ತ್ಯಾಗಕ್ಕೆ ಸಿದ್ಧಳಾಗಲೇಬೇಕು. ನನ್ನ ದಯಾನಂದನ ಹೃದಯದಲ್ಲಿ ಈ ಲತಾ ಎಂಬ ಮೂರ್ತಿಯನ್ನು ಕಿತ್ತೆಸೆದು ಆಶಾ ಎಂಬ ಪ್ರೀತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲು ನಾನು ಸಿದ್ಧಳಾಗಲೇಬೇಕು. ದಯಾನಂದ್, ದಯಾನಂದ್, ಈ ನಿಮ್ಮ ಲತಾನ ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ಗುರುಜಿ, ನೀವು ಕೊಟ್ಟ ಮಾತಿನಂತೆ ನನ್ನ ದಯಾನಂದನ ಆಶಾಳ ಮದುವೆ ಮಾಡೋ ಭಾರ ನನಗಿರಲಿ. ಕಲ್ಲು ಬಂಡೆಯ ಹಾಗೆ ಅಣ್ಣ, ಪಾಪ ಗುರುಮೂರ್ತಿ ಗುರುಗಳು ಹೋಗ್ಬಿಟ್ರಂತಲ್ಲ? ಹೌದೇ, ಅವರವರ ಆವೇಶ ಮುಗಿದ ಮೇಲೆ ಯಾರೇನು ಮಾಡಲಿಕ್ಕೆ ಆಗುವುದಿಲ್ಲ. ಹೋಗಲಿ ಬಿಡು, ಆಶಾಳ ಬಾಳಿಗೆ ಒಂದು ದಾರಿ ತೋರಿದರಾಯ್ತು ಬಿಡು. ಹೌದಣ್ಣ, ಹಾಗೆ ಮಾಡ್ಲೇಬೇಕು. ಯಾಕೆಂದ್ರೆ ಮೊದಲೇ ಅವಳು ಭಾವನಾ ಜೀವಿ ಆದವಳು. ನನ್ನ ಜೀವಕ್ಕೆ ಏನಾದರೂ ಅನಾಹುತ ಮಾಡಿಕೊಂಡು ಬಿಟ್ರೆ ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನ ಮಾಡಿ ಮುಗಿಸೋಣ. ಯಾಕೋ ರವಿ, ನನಗಿಂತಲೂ ನೀನೇ ಅವಳ ಮೇಲೆ ಅನುಕಂಪ ತೋರಿಸುತ್ತಿರುವೆಯಲ್ಲ, ನೀನೇನಾದರೂ ಮತ್ತೆ ಅವಳನ್ನು? ಚೇ, ಹಾಗೇನಿಲ್ಲ, ನಾ ಸುಮ್ಮನೆ ಕೇಳಿದೆ ಅಷ್ಟೇ. ಹಾ ಅಣ್ಣ, ನೀನು ಪ್ರಯಾಣದಿಂದ ಸುಸ್ತಾಗಿ ಬಂದಿದ್ಯಾ, ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಹಾಗೆ ಹೋಗಿ ಬನ್ನಿ. ಆಯ್ತಾ? ಆಶಾಳ ಬಗ್ಗೆ ರವಿ ಮಾತನಾಡುವುದನ್ನು ನೋಡಿದರೆ ಎಲ್ಲಿ ಅವಳ ಪ್ರೀತಿಯ ಮಡುವಿನಲ್ಲಿ ಮುಳುಗಿ ಹೋಗಿರುವನೋ
ಹಾಗೇನಾದರೂ ಆಗಿದ್ದರೆ ಅವರಿಬ್ಬರ ಮದುವೆ ಮಾಡಿ ಮುಗಿಸಿದರಾಯಿತು. ದಯಾನಂದ್, ಲತಾ, ಇದೇನು ಮನೆಗಾದರೂ ಮುಟ್ಟಿದ್ಯೋ ಅಥವಾ ಮಧ್ಯ ದಾರಿಯಿಂದಲೇ ಮರಳಿ ಬಂದಿಯೋ? ಅದು ಮನೆಗೆ ಹೋಗ್ತಾ ಇದ್ದೆ, ಆದರೆ ಮರಳಿ ಬರಬೇಕಾಗ ಈ ಮನೆ ಕಾಯ್ತಾ ಇತ್ತಲ್ಲ, ಅದಕ್ಕೆ ಬರಬೇಕಾಯ್ತು. ಏಕೆ ಅಂತ ಮಹತ್ವದ ಕೆಲಸ ಏನಿತ್ತು? ಇದೆ, ತುಂಬ ಮಹತ್ವವಾದ ಕೆಲಸನೇ ಇದೆ. ಅದನ್ನ ನಿಮ್ಮ ಮುಂದೆ ಹೇಳಬೇಕು ಅಂತಾನೆ ಬಂದಿದ್ದು. ದಯಾನಂದ್, ನಮ್ಮ ಪಾಲಿಗೆ ಗುರುಗಳಾದ ಗುರುಮೂರ್ತಿಯವರು ನಮ್ಮನ್ನ ಅಗಲಿ ಹೋಗ್ಬಿಟ್ರಂತೆ. ಹೌದು ಲತಾ, ಇದೀಗ ರವಿ ಹೇಳಿದ. ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಶಿವನ ಪದಕ್ಕೆ ಸೇರುವುದು ಸ್ವಾಭಾವಿಕ. ಹೋಗಲಿ, ಆಶಾಳ ಬಾಳಿಗೆ ಒಂದು ದಾರಿ ಮಾಡಿದರಾಯಿತು ಬಿಡು. ಪಾಪ ಆಶಾ ಅನಾಥಳಾಗ್ಬಿಟ್ಲಿ ದಯಾನಂದ್. ನೋಡು ಲತಾ, ಅದು ಯಾವ ದೊಡ್ಡ ಕೆಲಸ, ಅವಳಿಗೊಂದು ದಾರಿ ಮಾಡಿಕೊಟ್ಟರಾಯ್ತು. ಇಷ್ಟೇಕೆ ನೀನು ಮನಸ್ಸಿಗೆ ಹಚ್ಚಿಕೊಂಡಿರುವೆ? ಹೌದು, ಅವಳ ಬಾಳಿಗೆ ದಾರಿ ಮಾಡಬೇಕಾದ ನಿಮ್ಮ ಕರ್ತವ್ಯ. ಯಾಕಂದ್ರೆ ಅಂದು ಗುರುಮೂರ್ತಿ ಗುರುಜಿಯವರಿಗೆ ನೀವು ಕೈಯಾರೆ ಮಾತು ಕೊಟ್ಟಿದ್ದೀರಾ. ಅವಳ ಬಾಳನ್ನು ಉದ್ಧರಿಸೋ ಭಾರ ನಿಮ್ಮದೇ ಅಲ್ವೇ? ನೋಡು ಲತಾ, ನಿನಗೆ ಹೇಗೆ ಗುರುಗಳು ಹಾಗೆ ನನಗೂ ಗುರುಗಳು ಕೂಡ. ಇದು ಅಲ್ಲದೆ ನನ್ನ ತಂದೆಯ ಸ್ನೇಹಿತರೂ ಕೂಡ. ಹೀಗಿರುವಾಗ ಅವರ ಮಗಳ ಆಗುವುಗಳನ್ನು ಅವಲೋಕಿಸದಿರುವುದು ಅದು ಹೇಗೆ ಸಾಧ್ಯ? ಬಾ ಬಾ, ಇಲ್ಲೇ ಊಟ ಮಾಡೋಣ ಬಾ. ಮಾಡ್ತೀನಿ, ಊಟ ಮಾಡ್ತೀನಿ, ನಿಮ್ಮ ಜೊತೆ ಕುಳಿತೇ ಊಟ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ನನಗೊಂದು ಮಾತು ಕೊಡಬೇಕು. ನನ್ನ ಮಾತು ನೀವು ನೆರವೇರಿಸ್ತೀರಿ ಅಂದ್ರೆ ಮಾತ್ರ ಈ ಮನೆಯಲ್ಲಿ ಊಟ. ಹೊತ್ತು ಹಿಡಿಯುತ್ತಿದೆ ಎಂದೂ ಇಲ್ಲದ ಪ್ರಶ್ನೆ ಹಿಂದೇಕೆ? ದಯಾನಂದ್, ನಿಜ ಹೇಳಿ, ನೀವು ನನ್ನ ಮನಸಾರೆ ಪ್ರೀತಿಸ್ತೀರಾ? ಬಾಳ ಸಂಗಾತಿಯನ್ನು ಮನಸಾರೆ ಪ್ರೀತಿಸದೆ ಮತ್ತಾರನ್ನು ಪ್ರೀತಿಸಲಿ? ಒಂದು ವೇಳೆ ನನ್ನ ಮೇಲಿನ ಪ್ರೀತಿನ ನಾನು ದುರುಪಯೋಗ ಪಡಿಸಿಕೊಂಡು ಪ್ರೀತಿಯಿಂದ ನಿಮಗೆ ವಿಷ ಹಾಕಿ ಕೊಂದು ಬಿಟ್ರೆ? ಲತಾ, ಲತಾ, ಮಾತು ಬೆಳೆಸಬೇಡ, ಕುಡಿಸಬೇಕೆಂಬ ಆಸೆ ನಿನಗಿದ್ದರೆ ಈ ಸದ್ಯ ನಿನ್ನ ಕೈಯಾರೆ ಒಂದು ತೊಟ್ಟು ವಿಷವನ್ನು ಕೊಟ್ಟು ಬಿಡು, ಕುಡಿದು ಸತ್ತು ಹೋಗುತ್ತೇನೆ. ನನ್ನ ಪ್ರೀತಿಯ ಪ್ರೇಯಸಿ ಕರುಣೆದೋರಿ ಕೊಟ್ಟ ಅಮೃತವೆಂದು ಸ್ವೀಕರಿಸದಿದ್ದರೆ ಈ ದಯಾನಂದ ಒಬ್ಬ ಹೇಳಿ ಜೀವಗಳ ಎಂದು ಸಾಕು ದಯಾನಂದ್, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅದೆಂತ ನನಗೆ ಅರ್ಥ ಆಗ್ತಾ ಇದೆ. ಆದ್ರೂ ಕೇಳ್ತಾ ಇದೆ. ಈ ರೀತಿ ನೀ ಅಳುತ್ತಾ ಅಳುತ್ತಾ ನನ್ನ ಕಣ್ಣಲ್ಲಿಯೂ ನೀರು ತರಿಸಬೇಡ. ವಿಷಯವೇನೆಂಬುದನ್ನು ಸಮಾಧಾನದಿಂದ ಹೇಳು ಲತಾ. ಹೇಳ್ತೀನಿ ದಯಾನಂದ್. ನೋಡಿ, ಗುರುಜಿಯವರು ಕೊನೆ ಉಸಿರು ಎಳಿಬೇಕಾದ್ರೆ ಇದರಲ್ಲಿ ಒಂದು ವಿಷಯವನ್ನು ಬರೆದು ಹೋಗಿದ್ದಾರೆ. ಅದನ್ನ ನೀವು ನೆರವೇರಿಸಿಕೊಡ್ಬೇಕು, ತೆಗೆದುಕೊಳ್ಳಿ. ಲತಾ, ಲತಾ, ಪ್ರಿಯ ಶಿಷ್ಯ ದಯಾನಂದ್, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದ ಜೊತೆಗೆ ಕೊನೆಯದಾಗಿ ಬೇಡುವ ಕಳಿಕಳಿಗೆ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆ ಕರುಣೆ ಕಡಲು. ಕಾರಣ ನಾನು ಅನಾಥಳನ್ನು ಬಿಟ್ಟು ಹೋಗಿರೋ ನನ್ನ ಮಗಳ ಆಶಾಳ ಕೈ ಹಿಡಿದು ನಿನ್ನ ಸತಿಸ್ಥಾನ ನೀಡಿ ಅವಳ ಬಾಳು ಭವಿಷ್ಯ ಉಜ್ವಲಗೊಳ್ಳಂತೆ ಮಾಡು ದಯಾನಂದ್, ಮಾಡು. ಇದು ನನ್ನ ಗುರುವಿನ ಪತ್ರವಲ್ಲ, ನನ್ನ ಮೃತ್ಯು ಪತ್ರ. ಹಾಗನ್ಬೇಡಿ ದಯಾನಂದ್. ನೋಡಿ, ನೀವು ಮಾತು ಕೊಟ್ಟಿದ್ದೀರಾ, ಮಾತು ಕೊಟ್ಟಿದ್ದೇನೆ ನಿಜ ಲತಾ. ಆದ್ರೆ ನಿನ್ನ ನಗಲಿ ನಿನ್ನನ್ನು ಮರೆತು ಬದುಕಲು ಸಾಧ್ಯವಿಲ್ಲ ಲತಾ, ಸಾಧ್ಯವಿಲ್ಲ.
ದಯಾನಂದ್, ಇಲ್ಲ. ಗುರುಮೂರ್ತಿ ಗುರುಜಿಯವರು ನಮಗೆ ವಿದ್ಯೆ ದಾನ ಮಾಡಿದವರು, ಭವಿಷ್ಯವನ್ನ ಬೆಳಗಿ 4 ಜನರ ಮಧ್ಯೆ ತಲೆ ಎತ್ತಿ ಬಾಳುವಂತೆ ಮಾಡಿದವರು. ಲತಾ, ಅಂದ್ರೆ ನಾನು ಜೀವನ ಪರ್ಯಂತರ ಆಚಾಳ ಕೈ ಹಿಡಿದು ಬಾಳು ಸಾಗಿಸಬೇಕೆ? ಹೌದು, ನೀವು ಆ ಮಾತನ್ನ ನೆರವೇರಿಸಲೇಬೇಕು. ಮಾತು ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಪ್ರೀತಿಸಿ ಇನ್ನೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟು ಮೂರ್ಖತನ ಮಾಡಬೇಕೆ? ದಯಾನಂದ್, ನನ್ನ ಆಶಾ ಎಲ್ಲರನ್ನ ಕಳೆದುಕೊಂಡ ಅನಾಥೆ, ಅವಳ ಬಾಳಿಗೆ ಬೆಳಕಾಗಬೇಕಾದವರು ನೀವೇ ದಯಾನಂದ್. ಲತಾ, ನನ್ನಿಂದ ಮಾತು ಪಡೆದುಕೊಂಡು ಈ ರೀತಿ ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನೀನೊಬ್ಬ ಹೇಳಿ ನಿನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ನೀನು ಹೇಳಿದ್ದರೆ ನಾನು ಅದೆಷ್ಟೋ ಸಂತೋಷ ಪಡುತ್ತೇನೆ. ಆದರೆ ಈ ನಿನ್ನ ವಾತ್ಸಲ್ಯದ ಪ್ರೀತಿ ಬುದ್ಧಿಯ ಮೊತ್ಸರದ ಕತ್ತರಿಯನ್ನು ನುಂಗಿಸಿ, ನನ್ನ ಕರಳು ಕತ್ತರಿಸುವ ಕತ್ತರಿಯನ್ನು ನುಂಗಿಸಿ ಸಂಕಷ್ಟ ಕೀಳು ಮಾಡುವ ದುರ್ಬುದ್ಧಿ ನಿನ್ನಲ್ಲಿ ಹುಟ್ಟಬಾರದಾಗಿತ್ತು ಲತಾ, ಹುಟ್ಟಬಾರದು. ಹೇಳು ಲತಾ, ಹೇಳು. ಇಲ್ಲ ಇಲ್ಲ ದಯಾನಂದ್, ನನ್ನನ್ನು ನಾನೇ ನನ್ನ ಕೈಯಾರೆ ಕತ್ತಿಸಿಕೊಂಡು ನನ್ನ ಪ್ರೀತಿನ ನಾನೇ ಕೊಲೆ ಮಾಡಿ ಇವತ್ತು ಪ್ರೀತಿಯಿಂದ ಬೆಳೆಸಿದ ಮಾಮರವನ್ನು ಫಲ ಕೊಡುವ ಮುನ್ನ ಯಾವ ಬುದ್ಧಿ ಶೂನ್ಯರು ಅದನ್ನು ಕಡಿದು ಹಾಕುವುದಿಲ್ಲ ಲತಾ, ಕಡಿದು ಹಾಕುವುದಿಲ್ಲ. ಇಲ್ಲ ದಯಾ, ನಾನು ಮಾಮರವನ್ನ ಕಡಿತಾ ಇಲ್ಲ, ಆ ಮರವನ್ನೇ ಬೇರೆಯವರಿಗೆ ತ್ಯಾಗ ಮಾಡ್ತಾ ಇದ್ದೀನಿ. ಕಾರಣ ಆ ಮರದಲ್ಲಿ ಬೆಳೆದಿರೋ ಫಲವನ್ನ ನನ್ನ ಪ್ರಾಣ ಸ್ನೇಹಿತೆ, ನನ್ನ ಸಹೋದರಿ ಆಸೆ ಪಟ್ಟಾರೆ. ನಾನು ಅದನ್ನ ಇಲ್ಲ ಅನ್ನೋಕೆ ಆಗ್ತಾ ಇಲ್ಲ ದಯಾನಂದ್. ಅದನ್ನ ಅವಳು ಬಯಸಿದ್ದಕ್ಕೆ ಅವಳಿಗೆ ತೆಗೆದುಕೋ ಅಂತ ಲತಾ, ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ, ಯಾವ ನೀತಿ, ಯಾವ ಧರ್ಮ? ದಯಾನಂದ್, ನೀವಾದ್ರೇನು ಇಲ್ಲಿವರೆಗೂ ಹೇಳಿದಕ್ಕೆಲ್ಲ ಮಾತು ಕೊಟ್ಟು ಈಗ ಮಾತು ತಪ್ಪಿ ನಡೀತಾ ಇದ್ದೀರಾ? ನಾನು ಹೇಳ್ದಾಗ ಕೇಳ್ತೀನಿ ಅಂತ ನನಗೆ ವಚನ ನೀಡಿದ್ರು ಇಲ್ಲವಾ? ಹೇಳಿ ಈಗ ಬೇಡ ಅಂತ ಇದ್ದೀರ. ನುಡಿಯುವುದು ಸುಲಭ, ಆದರೆ ಅದರಂತೆ ನಡೆಯುವುದು ಬಲು ಕಷ್ಟ. ದಯಾನಂದ್, ಇದುವರೆಗೆ ನಾನು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನು ನೀನೇ ಅಶಾಂತಿಯ ಸಾಗರಕ್ಕೆ ದೂಡಲು ಮುಂದಾದಾಗ ಇನ್ನು ನಾನೇನು ಹೇಳಲಿ? ಮನಸ್ಸಿಲ್ಲದವನಿಗೆ ಮಾಣಿಕ್ಯ ಕೂಡ ಬೆನಸು ಕಲ್ಲಾಗಿ ತೋರುತ್ತದೆ. ಇದರ ಮೇಲೆ ನಿನ್ನಿಷ್ಟ ಲತಾ, ನಿನ್ನಿಷ್ಟ. ದಯಾನಂದ್, ಅದೇ ಬೆಣಚು ಕಲ್ಲನ್ನ ನಿಮ್ಮ ಪಾಲಿನ ಮಾಣಿಕ್ಯ ಅಂತ ತಿಳಿದುಕೊಂಡ್ರೆ ಅಷ್ಟೇ ಸಾಕು ನನಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸತ್ವ ಪರೀಕ್ಷೆ ಬರುವುದು ಸತ್ಯ. ಆದ್ರೆ ಇವತ್ತು ಅಂತ ಪರೀಕ್ಷೆ ಬಂದೋದಿರೋದು ನಿಮಗೊಬ್ಬರಿಗೆ ಅಲ್ಲ, ನನಗೂ ಕೂಡ. ನಿಮ್ಮನ್ನ ತ್ಯಾಗ ಮಾಡೋದು ಅಷ್ಟೊಂದು ಸುಲಭವಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಆಶಾ ದಿಕ್ಕಿಲ್ಲದ ಅನಾಥೆ, ಅವರಿಗೆ ನಮ್ಮನ್ನ ಬಿಟ್ರೆ ಇನ್ಯಾರು ಗತಿ? ನೋಡಿ, ಕೊನೆದಾಗಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನನ್ನ ಆಶಾಳ ಕೈ ಹಿಡಿದು ಬಾಳಿಗೆ ಬೆಳಕು ನೀಡಿ ನಿಮ್ಮ ಕಾಲ ಹೋಗು ಲತಾ, ಹೋಗು. ನಿನ್ನ ಗೆಳತಿ ಆಶಾಳನ್ನು ಮುದ್ದು ಮದುಮಗಳನ್ನಾಗಿ ಕರೆದುಕೊಂಡು ಬಾ. ಸಾವಿರಾರು ಜನ ಸಮ್ಮುಖದಲ್ಲಿ ಸತಿಯನ್ನು ಸ್ವೀಕರಿಸುವೆ. ಹೋಗು ಲತಾ, ಹೋಗು. ತುಂಬಾ ಉಪಕಾರ ಆಯ್ತು, ತುಂಬಾ ಉಪಕಾರವಾಯ್ತು. ಇಲ್ಲಿವರೆಗೂ ಪ್ರೀತಿಯಲ್ಲಿ ಅತಿಯಾದ ನಾನು ಇನ್ನು ಮುಂದೆ ನಿಮ್ಮ ವಾತ್ಸಲ್ಯದ ಸಹೋದರಿಯಾಗಿ ನಿಮ್ಮ ಮುಂದೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದೀನಿ. ಅವಳ ಬಾಳಿಗೆ ಬೆಳಕು ನೀಡಿದ ನನ್ನ ಬೆಳಕು. ಬಾರವಿ ಬಾ. ಅಲ್ಲೋ ರವಿ, ಇದೀಗ ಆಷಾಢ ಬಗ್ಗೆ ಏನೇನೋ ಮಾತನಾಡಿ ಹೋದಿಯಲ್ಲ,
ಅದೇ ಆಶಾ ಈಗ ಈ ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳೆ. ನಿನಗೆ ಸಂತೋಷವಾಯಿತೇನೋ ರವಿ? ಅಣ್ಣ ಏನು ಹೇಳಿದೆ ಅಣ್ಣ? ಮಾನವರು ತಾವು ಎಂದುಕೊಂಡಂತೆ ಎಲ್ಲ ನಡೆಯುವಂತಿದ್ದರೆ ಆ ದೇವರು ಎನ್ನುವುದಕ್ಕೆ ಬೆಲೆಯಲ್ಲಿ ಇರ್ತದೆ ಅಣ್ಣ, ಬೆಲೆಯಲ್ಲಿ ಇರುತ್ತೆ. ಯಾಕೋ ರವಿ, ಈ ಆಶಾನ ಈ ಮನೆಗೆ ನಿನ್ನ ಅತ್ತಿಗೆಯಾಗಿ ಬರುವುದು ನಿನಗೆ ಇಷ್ಟವಿಲ್ಲಬೇಕು? ಛೇ ಹಾಗೇನಿಲ್ಲಣ್ಣ. ಹಾಗಾದ್ರೆ ನಿನ್ನ ಕಣ್ಣಲ್ಲಿ ನೀರೇಕೆ? ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಶಾಳ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದು ಆ ತಾಯಿಯಲ್ಲಿ ಬೇಡ್ಕೊಳ್ತೀನಿ ಅಣ್ಣ, ಬೇಡ್ಕೊಳ್ತೀನಿ. ಹಾಗಾದ್ರೆ ಕಂಬನಿಯನ್ನೇಕೆ ಸುರಿಯುತ್ತಿರುವೆ? ಈ ಮನೆಗೆ ಅತ್ತಿಗೆ ಬರುವ ಖುಷಿಗಾಗಿ ಅಣ್ಣ ಈ ನಿನ್ನ ತಮ್ಮ ಸುರಿಸುತ್ತಾರೆ. ನೋಡು ರವಿ, ನಾಳೆ ನನ್ನ ಮದುವೆ. ಎಲ್ಲ ಸಿದ್ಧತೆಯನ್ನು ಮಾಡು ರವಿ, ಎಲ್ಲ ಸಿದ್ಧತೆಯನ್ನು ಮಾಡು. ದಯಾನಂದ್, ನಾವು ಮಾಡ್ತೀವಿ. ದಯಾನಂದ್, ನೀವು ಮಾನವರಲ್ಲ, ನೀವು ದೇವ ಮಾನವರು. ನಿಮ್ಮ ಗುಣ ಬಂಗಾರದಂಥದ್ದು, ನಿಮ್ಮ ಹೃದಯ ತುಂಬಾ ವಿಶಾಲವಾದದ್ದು. ನೀವು ದೇವರಂತ ಮನುಷ್ಯರು. ಲತಾ, ಆನಂದ ಅತಿಯಾದಾಗ ಅನಾಹುತವಾಗಬಾರದು. ನೀ ಮಾಡಿದ ಪುಣ್ಯ ಕಾರ್ಯದ ಮೊದಲ ಅಧ್ಯಾಯವನ್ನು ನಿನ್ನ ಗೆಳತಿ ಆಚರಣೆಗೆರು ಈ ಆನಂದ ಪಡು. ನಾಳೆ ಗುರು ಹಿರಿಯರ ಸಮ್ಮುಖದಲ್ಲಿ ನಿನ್ನ ಗೆಳತಿ ಆಚರಣೆಯನ್ನು ಸತಿಯಾಗಿ ಸ್ವೀಕರಿಸುವೆ ಲತಾ. ತುಂಬಾ ಉಪಕಾರವಾಯ್ತು ದಯಾನಂದ್. ನಾನಿನ್ನು ಬರ್ತೀನಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯ ಡೋರಾರು ಮಾನವ ಹೋ. ವಿಧಿಯಾಟ ಕಂಡು ಕೊನೆಗೂ ನಿನ್ನ ಕೈ ಮೇಲಾಯ್ತಲ್ಲವೇ? ಹೀಗೇಕೆ ಚಿತ್ರಿಸಿದಿ ಈ ನನ್ನ ಹಣೆ ಬರನ? ನಾನೊಂದು ಬಗೆದರೆ ದೈವ ಮತ್ತೊಂದು ಬಗೆಯಿತಲ್ಲ. ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನ ಅತ್ತಿಗೆಯ ಸ್ಥಾನದಲ್ಲಿ ಅಲಂಕೃತ ವಧವಾಗಿ ಹಸಿಮನೆಯಿರುತ್ತಾಳೆ. ಆಗ ನಾನು ಮನ ತುಂಬಿ ಮಂಗಲಾಕ್ಷತೆ ಹಾಕಬೇಕು. ಯಾವಳ ಮೋಹದ ಮಡಿಲಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸು ಕಂಡಿದ್ದೇನೆ. ಅವಳ ವಾತ್ಸಲ್ಯದ ಮೈದುನನಾಗಿ ಬಾಳಬೇಕು ಜೀವನವಿಡಿ. ರವಿ, ಲೇ ದುರ್ದೈವಿ ರವಿ, ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯವನ್ನು ನೀನಂತೂ ಪಡೆದು ಬರಲಿಲ್ಲವಲ್ಲೋ, ಪಡೆದು ಬರಲಿಲ್ಲ. ಅಕಸ್ಮಾತ್ ನಾಳೆ ನನ್ನದಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾದರೆ ಇಲ್ಲ ನಡೆದು ಹೋದ ಘಟನೆ ಕನಸೆಂದು ಭಾವಿಸಿ ಈ ನಿನ್ನ ಮೈದು ನನಗೆ ಆಶೀರ್ವಾದ ಮಾಡಿ ಆಶ್ರಯ ನೀಡುವ ಆಶೆ ಅತ್ತಿಗೆ ಎಂದು ಅಂದನಾಗಿ ಇಲ್ಲವಾದರೆ ಆಶ್ರಯ ತಪ್ಪಿ ಅನಾಥನಾಗಬೇಕಾಗುತ್ತದೆ. ಅಣ್ಣ, ವಿಧಿಯೊಡ್ಡಿದ ವಿಷದಾಟದ ಸತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯವಾಗುವಂತೆ ಆಶೀರ್ವಾದ ಮಾಡಣ್ಣ, ಆಶೀರ್ವಾದ ಮಾಡ. ಕುಣಿಸೋಲುವಲ್ಲಿ ಕುಂತವನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡೆ ಹ್ಯಾಂಗೆ ನಡೆದೋದೆ ಮುಂದೆ ಬರದೋನೆಯಲ್ಲಿ ಬಿದಿರೆ
ಕಂಡೋರ್ಯಾರು ಮಾನವ ಓ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು ಸುಮಭಾನವೇ ಅವಳಾಗುತ್ತ ನನ್ನ ಜೀವ ಹೀರಿದಳು ಖುಷಿಯಾದ ಕೇಶವಾಗುತ್ತ ನನ್ನ ಜೀವ ಸೇರಿದಳು ಹೇ 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 ಲಾ 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 ಹೇ 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 ಆಹಾ ಹಾ ಹಾ ತುಜೆ ಮಲ್ಲಿ ಹೂವಿನ ಹೃದಯ ತುಂಬಿಕೊಂಡೆ ಹೂವಿಗ ಹವಾಯಿಗೆ ಪ್ರೀತಿಯಿಂದ ಕುಜಿನೇ ನೋಯಿಸಿದೆ ಹೇಳು ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲ್ಲಿ ಹಾಡಿ ಕುಣಿವೆ ಪ್ರತಿದಿನ ನಾನು ಕುಡಿವೆ ನಿನ್ನ ನೆನಪಲ್ಲಿ ಹಾಡಿ ಕುಣಿವೆ ನಲಿವೆ ಅಳುವೆ ನಂಬಬಾರ್ದ್ರಿ ಹೆಣ್ಣುಗಳನ್ನು ನಂಬಬಾರದು ಎಂದೆಂದು ಹೆಣ್ಣು ನಂಬಬಾರದ್ರಿ ಲಾವಣ್ಯ ಏನು ಮಾಡಿಬಿಟ್ಟೆ ಲಾವಣ್ಯ ನಾನು ಕಟ್ಟಿದ ಪ್ರೇಮ ಮಂದಿರವನ್ನು ಕೆಡಿಬಿಟ್ಟಲ್ಲಿ ಲಾವಣ್ಯ ಲಾವಣ್ಯ ನಾನು ಕಲಾಕಾರ ನನ್ನ ಕಲೆಗೆ ಬೆಲೆ ಇಲ್ದಂಗೆ ಮಾಡಿಬಿಟ್ಟಲ್ಲೇ ಲಾವಣ್ಯ ಬೆಲೆ ಇಲ್ದಂಗೆ ಮಾಡಿಬಿಟ್ಟೆ ಹೆಣ್ಣನ್ನು ನಂಬದಿರು ಕಣ್ಣಿನ ಮಾತನ್ನು ಕೇಳದಿರು ನಾ ಇನ್ನು ಯಾರ್ದು ಹೊಡ್ಯಾಂಗಿಲ್ರಿ ಯಾವ್ದು ಲವ್ ಮಾಡಂಗಿಲ್ಲ ಯಾವ ಹೆಣ್ಮಕ್ಳದು ಫೋಟೋ ಹೊಡಿದಿಲ್ಲ ಕುಡಿಯೋದೇ ನನ್ನ ವೀಕ್ನೆಸ್ಸು ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ ಕುಡಿಯೋದೇ ನನ್ನ ವೀಕ್ನೆಸ್ ದುಡಿಯೋದೇ ನನ್ನ ವೀಕ್ನೆಸ್ ದುಡಿಯೋದೇ ನನ್ನ ವೀಕ್ನೆಸ್ ದುಡಿಯೋದೇ ನನ್ನ ವೀಕ್ನೆಸ್ಸು ಹುಡುಗರಿಗೆಲ್ಲ ನಾಯಕ ಬಡವರಿಗೆಲ್ಲ ಸೇವಕ ಹುಡುಗರಿ ನನ್ನ ನಾಯಕ ಹೇಗಿದೆ ನನ್ನ ಜಾತಕ ಕುಡಿಯೋದೇ ನನ್ನ ವೀಕ್ನೆಸ್ಸು ಆದರೆ ನಾಯಕ ದುಡಿಯೋದೇ ನನ್ನ ವೀಕ್ನೆಸ್ ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಚಪ್ಪರ ಅದಿರಿಗಾಗೆಲ್ಲ. ಅರಿಯದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿಗೆಲ್ಲ. ಥಂಡಿ ಥಂಡಿ ಹವಾದಾಗ ಕಿಂಡಿ ಕಿಂಡಿ ಚಪ್ಪರ ಅದಿರಿಗಾಗೆಲ್ಲ. ಅರಿಯದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿಗೆಲ್ಲ. ನಾನೇನು ದೇವದಾಸನಲ್ಲ ನನ್ನಂತ ಪ್ರೇಮಿ ಯಾರು ಇಲ್ಲ ನೇನು ದೇವದಾಸನಲ್ಲ ನನ್ನಂತ ಪ್ರೇಮಿ ಯಾರು ಇಲ್ಲ ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವರು ಸುಮಭಾನವ ಬೆಳಗುತ್ತ ನನ್ನ ಜೀವ ಹೀರಿದಳು ವಿಷವಾಗುತ್ತ ವಿಷವಾಗುತ್ತ ನನ್ನ ಜೀವ ಹೀರಿದಳು ಹೇ 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 ಆಹಾ ಹಾ ಹಾ ಲಾ 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 ರೀ ಆಗೋದು ಆಗೇತಿ ಹೋಗೋದು ಹೋಗೇತಿ ಸುಮ್ದಾರಿ ಬಿಡ್ರಿ. ಯಾವ ಸ್ತ್ರೀ ಇದು? ಯಾವ ಸ್ತ್ರೀ ಧ್ವನಿ ಇದೆ ಈ ಸ್ತ್ರೀಗೆ ನಾನು ದ್ವೇಷಿ ಕಾ ಕಾ ಈ ಸ್ತ್ರೀನು ನಾ ಕಣ್ಣೆತ್ತಿ ನೋಡೋದಿಲ್ಲ ಈ ಸ್ತ್ರೀಗೆ ದಾರಿನ ಬಿಡೋದಿಲ್ಲ ನಾನೊಬ್ಬ ಕುಡುಕ ಕಾಶಿ ನಾನೊಬ್ಬ ಕುಡುಕ ಆಗಿಬಿಟ್ಟನ್ರಿ ಕುಡುಕಾಗಿ ನಾನು ಕುಡುಕಾದ ಕಾರಣ ಯಾರು ಅವಳೇ ಲಾ ಲಾ ಅವಳ ಹೆಸರು ಎತ್ತಬಾರ್ದ್ರಿ ಎತ್ತರ ತಿರುಕ್ಯಾಟು ಅವಳು ಬರೀ ಒನ್ ಡೇ ಲವರ್ ಮಾತ್ರ ಅಷ್ಟೇ ನಾನು ಲವಣ ಕಾ 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 ಕಾಸಿ ಕಾಗೆ ಕಾ ಅಂದರೇನು ಗೂಗೆ ಗುಕ್ ಅಂದರೇನು
ಕಾಶಿ ಕುಡುಕನಾದರೇನು ಆ ವಾಶ ಸತ್ತರೇನು ನನ್ನ ಮುಂದೆ ಈ ಡೇಂಜರ್ ಪ್ರಪಂಚವೆಲ್ಲ ಶೂನ್ಯ ಶೂನ್ಯ ಶೂನ್ಯ. ಕಾಶಿಯವ್ರಿ ಓಹ್ ತಾಯಿ ಮಹಾತಾಯಿ ನಾವು ಹೊಡೆದು ಬಿಟ್ಟ ಈಗ ಕುಡಿದು ಕಲ್ತಿದೀವಿ. ನೀವು ಹೊಡೆಸೋಂಗಿದ್ರ ಮಾಧ್ಯಾವ ಸ್ಟುಡಿಯೋಕರೆ ಹೋಗಿ ಹೊಡೆಸೋದು. ಸ್ವಲ್ಪ ತಿರುಗಿ ನೋಡ್ರಿ. ಎಲ್ಲರೂ ನಾನು ಹಿಂಗೆ ತಿರುಗಿ ನೋಡೇ ಹಿಂಗೆ ಮಾಡಿಟ್ಟ ನಾನು ಒಣ ಹೀರಿಕೆ ಆದಂಗೆ. ರೀ ಕಣ್ಣು ಬಿಟ್ಟು ನೋಡ್ರಿ ನಾ ಲಾವಣ್ಯ. ಲಾವಣ್ಯ ಕಣ್ಣು ಬಿಟ್ಟು ನೋಡಂದ್ರೆ ಹೆಂಗೆ ನೋಡ್ಲಿ? ಕಣ್ಣಾಗ ಸುಣ್ಣ ತುಂಬಿ ಕಣ್ಣು ಬಿಟ್ಟು ನೋಡಿದ್ರೆ ಹೆಂಗೆ ನೋಡ್ಲಿ ಲಾವಣ್ಯ? ಅಯ್ಯೋ ಓಹೋ ನಮ್ಮ ಲಾವಣ್ಯ ಕಂಡಂಗೆ ಕಾಣ್ತಿಲ್ಲ. ನಿನ್ನ ಕಣ್ಣಾಗ ನಾ ಯಾಕೆ ಸುಣ್ಣ ತುಂಬಿ? ನೀ ಇಂಥ ಪರಿಣಾಮಿ ಜೀವಿ ಅಂತ ನನಗೆ ಗೊತ್ತಿದ್ದಿಲ್ಲ. ನೋಡು ಲಾವಣ್ಯ, ಪ್ರೇಮ ಪ್ರೀತಿ ಅನ್ನೋದು ಅರ್ಥ ಮಾಡ್ಕೊಂಡು ನನ್ನ ಹತ್ರ ಬಾ. ನೀ ಯಾರಿಗಾರಿ ಮೋಸ ಮಾಡಿದಂಗೆ ನನಗೆ ಮೋಸ ಮಾಡ್ಲಾಕ ಹೋಗ್ಬೇಡ. ರೀ ನಾ ಇನ್ನೂ ಯಾವ ನಿರ್ಧಾರ ಮಾಡಿಲ್ಲ. ಮಾಡಿದ್ರೆ ನಿಮ್ಮ ಜೊತೆ ಮಾತಾಡ್ತಿದ್ದಿಲ್ಲ. ಲಾವಣ್ಯ ನೀ ಮಾತಾಡ್ಸು ಇದಕ್ಕೆ ಬಿಟ್ಟು ಬಿಡ, ಆದ್ರೆ ನನಗೆ ಬೇಕಾಗಿಲ್ಲ. ನೀವೊಬ್ಬಾಕಿ ನನ್ನ ಒಳ್ಳೆಯ ಕುಡುಕನಾಗಿ ಮಾಡಿಬಿಟ್ಟೆ ಲಾವಣ್ಯ, ಕುಡುಕನಾಗಿ ಬಿಟ್ಟು. ಐ ನಾ ಯಾಕೆ ಕೊಡ್ಕಲ್ ಮಾಡಿ ನಿಮ್ಮ ಚಟಕ್ಕೆ ನೀವು ಕುಡಿಯಾಕತ್ತೀರಿ, ನನಗೆ ಕಾಣಕ್ ಹೋಗಿ. ಲಾವಣ್ಯ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಇದ್ದವಗನಿ ಮನಸ್ಸ ಕೊಟ್ಟಿ. ನನ್ನ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಇದ್ದವಗನಿ ಮನಸ್ಸ ಕೊಟ್ಟಿ. ನನ್ನ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಇದ್ದವಗನಿ ಮನಸ್ಸ ಕೊಟ್ಟಿ. ಸೈತಿ ಬೆಳ್ಳಿ ಬಂಗಾರ ಯಾವತ್ತು ನನ್ನ ಸರದಾರ. ನಮ್ಮನ ಸೈತಿ ಬೆಳ್ಳಿ ಬಂಗಾರ ಯಾವತ್ತು ನನ್ನ ಸರದಾರ. ನನ್ನ ಬಿಟ್ಟು ಇಲ್ಲ ಯಾರ್ಯಾರ ಅಂತ ಹೇಳಿಬಿಟ್ಟರೆ ಹಾದಿ ದೂರ. ನನ್ನ ಬಿಟ್ಟು ನಿನಗಿಲ್ಲ ಯಾರ್ಯಾರ ಅಂತ ಹೇಳಿಬಿಟ್ಟರೆ ಹಾದಿ ದೂರ. ನನ್ನ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಬಿಟ್ಟು ಇದ್ದವಗನಿ ಮನಸ್ಸ ಕೊಟ್ಟಿ. ನನ್ನ ಪ್ರೀತಿಗೆ ವಿಷ ಹಾಕಿ ಬಿಟ್ಟಿ ಬಿಟ್ಟು ಇದ್ದವಗನಿ ಮನಸ್ಸ ಕೊಟ್ಟಿ. ಸರಿ ಅರ್ಜೆಂಟ್ ನನ್ನ ಕೆಲಸಕ್ಕೆ ಹೋಗ್ಬೇಕು. ನಿನ್ನ ಜೊತೆ ನಿಂದ್ರಕ್ಕಾಗೋದಿಲ್ಲ ನನಗೀಗ. ಮೋಸ ಮಾಡಲೆಂದು ನೀನು ಬಂದೆಯ, ಮೋಸ ಮಾಡಲೆಂದು ನೀನು ಬಂದೆಯ. ಪ್ರೀತಿ ಹಾಗೆ ಹೆಸರು ಹೇಳಿ ನಿಂತೆಯ. ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ. ನಗುವ ಸೊತ್ತಿನಲ್ಲಿ ಹೃದಯ ಒಡೆದೆಯ. ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ಬುಕ್ಕ ಎಂದು. ನಂಬೋದೇ ಪ್ರೀತಿಯನ್ನು ಲೆಕ್ಕನೆ ತಪ್ಪು ಎಂದು. ಬೆಳಕಾನ ಹೇಳು ಬಂದೆಯ. ಹೋದರೆ ಹೋಗೇನಿ ದೂರ, ನನ್ನಿಂದ ದೂರಾನೇ ದೂರ. ಹೋದರೆ ಹೋಗೇನಿ ದೂರ, ನನ್ನಿಂದ ದೂರ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗದ ಹೇಳತ್ತೀನಿ ಕಣ್ಣು ಕೊಟ್ಟವರಿಗೆ.
ಮೇಲೆ ಕಲ್ಲ ಮೇಲೆ ಕಲ್ಲಿಟ್ಟು ಜಜಿದು ಗೆಳತಿ ಸಾಗುವಂಗ ಮನಸ್ಸ ಏನಾದ್ರೆ ಎನ್ಕೊಂಡ ಕುಂತಿದ್ದಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡುವ ಕನಸ ದೊಡ್ಡ ದೊಡ್ಡುವ ಕನಸ ಕಲ್ಲುಗಲ್ಲ ಕಲ್ಲಿಟ್ಟ ಜಜ್ಜಿದು ಗೆಳತಿ ಮುಚ್ಚಾಗುವಂಗ ಮನಸ್ಸ ಏನೇನ ಕಟ್ಟಿಕೊಂಡ ಕುಂತಿದ್ದಿ ನಿನ್ನ ಬಗ್ಗೆ ದೊಡ್ಡ ದೊಡ್ಡುವ ಕನಸ ದೊಡ್ಡ ದೊಡ್ಡುವ ಕನಸ. ಗುರುಗಳೇ ಎಲ್ಲರೂ ಬಂದಿದ್ದಾರೆ, ಮಂತ್ರವನ್ನು ಚಾಲು ಮಾಡಿ. ಎಲ್ಲರೂ ಬಂದಿದ್ದಾರೆ, ಮಂತ್ರ ಪ್ರಾರಂಭಿಸಿ ಸ್ವಾಮಿಗಳೇ. ತದೇವ ಲಗ್ನಂ ಸುದೇವ ಛೇ ಬೇಡ ನನ್ನಪ್ಪ ಬೇಡ. ಎಷ್ಟಾದರೂ ನೀವು ನನಗೆ ಅನ್ನ ಹಾಕಿದ ಬಿಡಿರು, ನೀವು ನನ್ನ ಕಾಲಿಗೆ ಬೀಳ ಬರಪ್ಪ. ದೇವರು ನಿಮಗೆ ಒಳ್ಳೆಯದನ್ನು ಮಾಡ. ನೋಡಿದನಿ, ಒಳಗೆ ನಡೆಯಿರಿ. ತಾಯಿಯವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿ ಕುಲದೇವರ ಆಶೀರ್ವಾದ ಪಡೆಯಿರಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ನಡೆಯಿರಲ್ಲ ತಾದೇವರೇ, ತಮ್ಮ ಇಷ್ಟಾರ್ಥ ಪೂರೈಸಿತಲ್ಲ. ಊಟ ನನ್ನ ಬಾಳ ಗೆಳತಿ ಆಷಾಢ ಮಂಗಲ ಕಾರ್ಯ ನೋಡಿದ್ನಲ್ಲ, ಅದನ್ನು ನೋಡಿ ನನ್ನ ಹೊಟ್ಟೆ ತುಂಬ ಹೋಯಿತು ರವಿ. ಆದರೂ ಊಟ ಮಾಡಬೇಕಲ್ಲ, ನಡೆಯಿರಲ್ಲ. ಬನ್ನಿ. ಅಲ್ಲ ಇವ್ರವ್ರು ಯಾರು ನೀವು ಹಿಂಗ್ಯಾಕಾದ್ರಿ ಕಣ್ಣು ಕಾಣಿಸ್ತಾವ ಇಲ್ಲೋ? ಕಣ್ಣ ಎಲ್ಲಿ ಒತ್ತಿ ಇಟ್ಟು ಬಂದಾರ ಹೆಣ್ಮಕ್ಳ. ಅಲ್ಲ ಇವ್ರ ನೀವ್ರೇ ಹಣ್ಣು ಮಾಡಿರಪ್ಪ, ನಿಮ್ಮ ವಯಸ್ಸ ಹಂಗ ಹಾಯ್ಲಾ ಕಳಿಸ್ತೈತಿ. ಹೌದು, ನಂದು ಹಾಯಿ ವಯಸ್ಸು, ನಾ ಬಂದು ದಗ್ಗಂತ ಅದೇ. ನಿಮ್ಮದು ಬೀಳೋ ವಯಸ್ಸು, ನೀವು ದಗ್ಗಂತ ತೆಳ ಬಿದ್ರಿ. ನಿಮಗೇನು ಕಣ್ಣಿಗೆ ನಗೋಲ್ಲ, ಕಣ್ಣಿನ ಹಗರಿ ಬಸ್ ಸ್ಟ್ಯಾಂಡ್ನಾಗ ಹೊತ್ತಿಟ್ಟು ಬಂದೇನು? ಅಲ್ಲ ಲಾವಣ್ಯ ನೀ ಹೇಳಿ, ನಾ ಯಾವುದೋ ಒಂದು ಗಂಡು ಹುಡುಗ ಹಾದತ್ತಂತೀವ ಇಲ್ಲೇ. ಅಲ್ಲ ಮತ್ತೆ ಹಿಂಗ್ಯಾಕ ಹಾದಿ ಹಾದ್ಯಾಗ? ಏನ ಹಿಂಗ್ಯಾಕ ಹಾದಿ ಏನ್ ಹಾದ್ಯಾಗ? ಮತ್ತೆ ಹಾಯಿ ವಯಸ್ಸು ಆದ್ರೆ ನಿನಗೇನಾತಿ ಹಾಯಕ? ನಾಡು ಹಾಯ್ದ ಹಾದಿದ್ದಿ ಜರ ನಮಗ ಹಿಂಗ ಹಾದ್ಯಾಗ ಹಾದ್ ಕರಿ ಅಂದ್ರ ಒಂದು ಹುಡುಗ ಬೇಬಿಸಿ ತಣ್ಣಗ್ ಮಾಡಿದ್ರೆ ಎದಕ್ಕೆ ಮತ್ತೆ? ಈ ಜಗದಾಗ ಹಾಯ್ದೀನಿ, ನಿನಗೇನು ಅನ್ನಿಸ್ಲಿಕ್ಕೆ ಅದಕ್ಕೆ ನಾ ಏನು ಮಾಡ್ಲಿ? ಏ ಲವಣ್ಯ, ನಮ್ಮದ ಬ್ಯಾಟ್ರಿ ಡೌನ್ ಆಗೈತಿ, ಅದಕ್ಕೆ ಶಾಕ್ ಆಗಿಲ್ಲ ನೋಡ. ಈಗೇನು ಹಾದಿ ನೋಡ, ಹಿಂಗೊಂದು 8 ಸರಿ ಹಾದಿ ಅಂದ್ರೆ ಚಾರ್ಜ್ ಆಗಿ ತನ ಶಾಕ್ ಕೊಡ್ತೈತಿ. ಶೆಟ್ರ ನಿಮ್ಮದು ಪೂರ ಕೆಟ್ಟತ್ರಿ. ಏನದ ತಲಿ ರೀ ತಲಿ, ಅಲ್ಲ ತಲಿ ಪೂರ ಕೆಟ್ಟ ಬಿಡತ್ ನಿಮ್ದು. ಅದಕ್ಕೆ ಈ ನಮ್ಮನಿ ಹೆಣ್ಣವ್ರ ಬಾಯಿ ತಕೊಳಕತ್ತಿದ್ರಿ. ನೋಡಲ್ಲವನ ತಲಿ ನಂದಿ ಕಟ್ಟತಿ. ಹೋಲ್ ಬಿಡು. ಅಲ್ಲ ಶೆಟ್ರ, ನೀವು ಬಂದು ದಗ್ಗಂತ ಆದ್ರಿಲ್ಲ, ಅಲ್ಲ ನನಗೆ ಎಲ್ಲಿ ಬೇಕಲ್ಲಿ ತ್ರಾಸ ಆಯ್ತಿಲ್ಲ. ನೀನ ಬಂದ್ ಹಾದ್ ಮತ್ ನನಗೆ ಬಾಯ ಬಂದಾಗ ಮಾತಾಡ್ತೀಯ. ನೀನು ಅವನು ಹಣಿಮೆ ಹಣಿಮೆ. ಏ ಮಳ ಹುಡುಗಿ ನಾ ಎಲ್ಲಿ ಹಾದ್ನಿ ಹೇಳಿ ನೋಡು. ನೀನ ಹಾದಿ ಮತ್ತೆ ನಾ ಎಲ್ಲ ಹಾದ್ನೆ. ನೀವ ಹಾದ್ ಮತ್ ನನಗೆ ಏನು ಮನೆ ಮಾತಾಡ್ತೀರಿ. ಹಲ್ಕಟ್ಗಿರ್ ನಂಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರನ? ಮಾನ್ಯ ಕಾಯಿಪಲ್ಲೆ ಸಂತೆ ನೀವೇನೇನು ಮಾಡಕತ್ತಿದ್ರಿ ಎಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರನ? ಅವಾಗ ನೀ ಎಲ್ಲಿದ್ದಿ? ಅಲ್ಲ, ಒಂದು ಕಾಯಿಪಲ್ಲೆ ಸಂತ್ಯಾಗ ನಾ ಕಾಯಿಪಲ್ಲೆ ತೊಗೊಳಕಂತ ಬಂದಿದ್ದೆ. ಒಂದ್ ಹುಡುಗಿ ಕೈ ಹಿಡಿದು ಜಗ್ಗಿದಿ. ಆಕೆ ಯಾಕ್ಲ ಅಂತ ಬಿಗ್ತಾ ಬೇಕಾದ್ರ ನನ್ನ ಮಗಳೇ ಅವ್ವ ನನ್ನ ಮಗಳೇ ಅವ್ವ ನನ್ನ ಮಗಳೇ ಅವ್ವ ಅನ್ನಕತ್ತಿದ್ದೆಲ್ಲ. ಅಲ್ಲ ಅವಾಗ ನೀ ಎಲ್ಲಿದ್ದಿ? ಮುಲ್ಲಾ ಸಾಬನ ಹತ್ರ ಹಣ್ಣು ತೊಗೊಳಕತ್ತಿದ್ದೆ. ಅಲೋ ನೀನ ಅದ ಮಿಸ್ಟೇಕ್ ಆತ್ ನೋಡ. ನಾನ್ ನಿನ್ನ ಮಾಡಿಕಿರಂದ ಆ ಹುಡುಗಿ ಕೈ ಜಗ್ಗಿ ನೋಡಲ್ಲ ಅವನ. ಏನಾಗಲಿ ಒಂದ್ ಹುಡುಗಿ ಕೈಲಿ ದಕ್ಕಸ್ಕೊಳ್ಳೋದಾಗಲ್ಲ, ಮರ್ಯಾದೆಗೆ ಕೆಲಸ ಮಾಡಕ್ ನೀವು ನೋಡು.
ಅವೆಲ್ಲ ನಾಚಿಗೆ ಮರ್ಯಾದೆ ಬಿಟ್ಟು ನಿಂತಾವ ಅವನ್ನ ತಗೊಂಡು ಏನ್ ಮಾಡ್ತಿ? ಅಂದ್ರ ಮಾನಗಿರಿ ಜೋಡಿ ಮಾನಗಿರಿ ಕೆಲಸನ ಮಾಡಕತ್ತೀರಿ ನೀವೀಗ? ಬೇಡ ಅದನ್ನ ಏನ್ ಮಾಡ್ತಿ? ಈಗ ನಿಂದ ಹೇಳ ಮಾತುಕತೆ ಹಾ, ನಂದ ನಿಂದ ಮಾತುಕತೆ ಇವತ್ತು ಮುಗಿಲಾಕಬೇಕ. ಅಂತದು ಕಳ್ಳ ಮಾತುಕತಿ ನೋಡ, ನಂದ ನಿಂದ ಮದ್ವಿ ಮಾತುಕತಿ. ಯಾಕಂದ್ರ ನಮಗಿನ್ನ ತಡ್ಕೊಳ್ಳೋ ಶಕ್ತಿ ಉಳಿದಿಲ್ಲ. ಈಗರ ಎಲ್ಲಿ ಉಳ್ದತಿ ಹೋಗೈತಲ್ಲ. ಏ, ಅಲ್ರಿ ನೀವು ನನ್ನ ಮದುವೆ ಮಾಡ್ಕೊಂತೀರಿ? ಹಾ, ಬೇಡ ಮ್ಯಾರೇಜ್ ಮಾಡ್ಕೊಳು. ಅವ್ ಎರಡು ಒಂದ್ರಾಗ ತಳಕಾಗ್ಯಾವ, ಎರಡು ಒಂದ. ಏ ಹುಚ್ಚಿ, ಅವ್ ಎರಡು ಹೆಂಗ್ ಒಂದಾಕವು? ಒಂದು ಮುಂದಿಂದ ಒಂದು ಹಿಂದಿಂದ. ಅದು ಹೆಂಗ ನೋಡಿ ಇಲ್ಲಿ ಹೇಳ್ತೀನಿ ಕೇಳ. ಸಾವಿರಾರು ಮಂದಿನ ಕೂಡಿಸಿ, ಸ್ವಾಮಿಗಳನ್ನ ಕರೀಸಿ, ಬೇಂಡದವ್ರನ್ನ ಕರೀಸಿ, ಲಗ್ಮನ ಗುಡಿಯಾಗ ಮದುವೆ ಇಟ್ಟು ತಲೆ ಮ್ಯಾಗ ಅಕ್ಕಿ ಕಾಳು ಒಗಿತಾರ ನೋಡು, ಅದು ಮದುವೆ. ಅದ ಮುಂದಿಂದ. ಇನ್ನು ಯಾರೂ ಇಲ್ದಾಗ ಇಬ್ಬರ ಹೋಗ್ತೀರಿ ಅದು ಗುಡಿಯಾಗ ಹಾರ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಕಟ್ಕೊಂಡು ಲವ್ ಮ್ಯಾರೇಜ್ ಆಗಿ ಬರ್ತಾರ ನೋಡು, ಅದ ಹಿಂದಿಂದ. ತಿಳಿತನ ತಿಳಿಗೇಡಿ ಮಳ ನನ್ನ ಹುಡುಗಿ. ನನ್ನ ಶಾಣೆ, ನಿಮ್ಮಂತ ರಸಿಕರಂತ ನಂಗೆ ಅನ್ಕೊಂಡಿದ್ರಿ. ಶೆಟ್ರ್ ನಾ ಇನ್ನ ಬರ್ತೀನಿ, ಬರ್ಲೆ. ಅಲ್ಲ ಇನ್ನೂ ಏನು ಎದ್ರಾಗ ಏನಾಗಿಲ್ಲ. ಬರ್ತೀನಿ ಹೊಂಟಳೆ ನೋಡ. ಈಗ ಎಲ್ಲಿ ಹೊಂಟದಿ? ಮೊನ್ನೆ 770 ರೂಪಾಯಿ ಕೊಟ್ಟು ಎಮ್ಮಿ ತೊಗೊಂಬಂದಿನಿ. ಯಾರತ್ತಾಕ? ಸೈಯದ್ ಮಾಮನ ಹತ್ರ. ಸೈಯದ್ನ ತಾಕ ಎಮ್ಮಿ ತಗೊಂಡದಿ? ಏ ಕಂಡಾಪಟ್ಟಿ ಸುಮಾರು ಮನುಷ್ಯ ಅವ. ಬಾಡ್ ಎಮ್ಮಿ ಕೊಟ್ಟು ದಿನ 4 ಸೇರಿ ಹಿಂಡು ತದ್ದಿದ್ದ ಹೇಳು ಪೈಕಿ ಮತ್ತಾರು ಸಿಗ್ಲಿಲ್ಲ ನನಗೆ. ಅಯ್ಯೋ ಸಿಗ್ಲಿಲ್ಲ, ಅವ್ರ ಹತ್ರ ತಗೊಂಬಂದಿನಿ. ಯಾರು ಕಿರಿಕಿರಿ ಬಾ ಮಾಡ್ತಾನ. ಏನ್ ಮಾಡ್ತಾನ? ರೊಕ್ಕ ಕೊಡು 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 ಅಂತಾನ. ಕೊಡ್ಲಿಕ್ಕಂದ್ರೆ ಬರ್ತೀನೋ ಅಂತಾನ. ಅಲ್ಲ ನೀನು ಎದಕ್ಕೆ? ಒಂದು ನೆಲ ಕೊಯ್ಯಾಕ. ಹುಲ್ಲು ಕೊಯ್ಲಕ್ಕ? ಏ ಲವಣ್ಯ, ಹುಲ್ಲು ಕೊಯ್ಯಿ ನೆವ ಹೇಳಿ ನಿನ್ನ ಕೊಯ್ಯಿ ಪೈಕಿ ಭಾಳ ಬದ್ಮಾಸ್ ಮನುಷ್ಯ ಅದ ನಾವ. ನೀ ಅವ್ನ ರೊಕ್ಕ ಮೊದಲು ಕೊಟ್ಟು ಬಿಡ. ಅಯ್ಯೋ ರೊಕ್ಕ ಅಂದ್ರೆ ಎಲ್ಲಿಂದ ಕೊಡ್ಲಿ ಅಂತ ಚಿತ್ತಿ ಮಾಡಕತ್ತ. ಅದಕ್ಕೆ ನೀವು ರೊಕ್ಕ ಕೊಡ್ರಿ ಅಂತ ರೊಕ್ಕ. ಹಿಂಗ ನೋಡ, ಅವ ಬದ್ಮಾಸ್ ಮನುಷ್ಯ ಅದಾನ. ನೀ ಕೊಡ ಅಂತೀ, ರೊಕ್ಕ ಕೊಡಕ್ ರೊಕ್ಕ ಬೇಕಲ್ಲ. ಕೊಡ್ತಂತವ, ನಾ ಕೊಡ್ತನು. ಅವನು ಕ್ವಾಟ್ ಕರಿ ಅಂದ ಮುಗಿಸ್ಬಿಡ ಸೋಮ ಹೇಳಿ. ತಗ ತಗ ಮತ್ತೆ ಅದ್ರಾಗ ಇಚ್ಕೋದನ ಕೈನ. ಹಾ, ತಗ ತಗ ತಗ. ನೀವಿಂತ ರಸಿಕದ್ರಿ ಅಂತ ನಂಗೆ ಗೊತ್ತಿದ್ದಿಲ್ ಬಿಡ್ರಿ. ಹೋಲ್ ಬಿಡ್ರಿ, ಸದ್ಯ ನೀವಂತ ನಾನು ಮದ್ವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡ್ರಿ, ಹೌದಲ್ಲ? ಮದುವೆ ಮಾಡ್ಕೊಂಡು ಬಿಡ. ಈಗ ಸದ್ಯ ಮಾಡ್ಕೊಂಡ್ರೆ ಭಾಳ ಚಲೋ. ಅಲ್ಲ, ಮದ್ವೆ ಮಾಡ್ಕೊಂಡ್ರ ಊರ್ ತುಂಬ ಎಲ್ಲ ವರ್ಚಿಸಾಗಿರ್ಬೇಕು. ನೋಡು, ಮದ್ವೆ ಹಿಂದಾಗಡೆ ಮಾಡ್ಕೊಂಡು ಮೊದಲ ಹನುಮನಿಗೆ ಹೋಗು ನಡಿ. ಎಲ್ಲಿಗೆ ಹೋಗೋಣ? ಹನುಮನಿ ಈಗ ಹೊಸ ಪದ್ಧತಿ ಬಂದೈತಿ. ಯಾಕಂದ್ರೆ ಮದುವೆಗಿಂತ ಮೊದಲು ಹನುಮನಿಗೆ ಹೋಗಿ ಬಂದಾಗನ ಮದುವೆ. ಈಗ ಅದೇಂಗ? ಈಗ ಹೊಸ ಪದ್ಧತಿನ ಐತಿ ನೋಡ. ಈಗ ಮದುವೆಗಿಂತ ಮೊದಲ ಇನ್ನ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮೊದಲ ವಿಡಿಯೋ ಶೂಟಿಂಗ್ ಹೋಗಾರಿಲ್ಲ, ಹಂಗೆ ಈಗ ಮೊದಲು ಹನುಮನಿಗೆ ಹೋಗಿ ಬಂದ ನೋಡು. ಈಗ ಸೀದಾ ಬಿಜಾಪುರಕ್ಕೆ ಹೋಗುನು, ಅಲ್ಲಿ ಒಂದಿನ ಕ್ಯಾಂಪ್ ಹಾಕುನು. ಅಲ್ಲಿಂದ ಕೂಡ್ಲಿಗೆ ಮಾರಮ್ಮಳ್ಳಿ ಮುಗಿಸ್ಕೊಂಡ ಹಂಪಿಗೆ ಹೋಗಿ ತಿರುಗಾಡಿ ನೋಡ್ಕೊಂಡು ಅಲ್ಲೊಂದಿನ ಕ್ಯಾಂಪ್ ಹಾಕೊಂಡು ಸೀದಾ ಆಲಮಟ್ಟಿ ಡ್ಯಾಮ್ಗೆ ಬಂದ್ಬಿಡುನು. ತಡ್ರಿ ಮಾಡ್ಕೊಂಡಂತ ಇನ್ನೂ ಹೊಳಿವು ನೀವು ಮುಂದೈತಿ. ಅಂದ್ರೆ ನಮ್ಮನೇನು ಹೊಯ್ಕೊಲಕ್ ಹಚ್ಬೇಕಂದೇನ? ಅಲ್ವಾ, ಹಂಗಲ್ರಿ ನಾ ಹೇಳಕತ್ತಿದ್ದು. ಹೊಳಿವು ನೀವು ಅಂದ್ರ ಚಲೋ ದಿನ ನೋಡಿ ಮದ್ವಿ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಹೆಂಗಲ್ಲ ರೀ, ಮದ್ವಿ ಮಾಡ್ಕೊಂತೀನಿ. ಆದ್ರ ಮದ್ವಿಯಾಗ ಒಳಗ ನೀವು ಮದ್ವಿ ಆಗು ಮುಂದ ಊಟಕ್ಕೆ ಮಾಡಿಸ್ರಲ್ಲ, ಜಿಲೇಬಿ, ಜಾಮೂನು, ಚಿಕನ್ನು, ಕಬಾಬು, ಬಿರಿಯಾನಿ ಇಲ್ಲೆಲ್ಲ ಮಾಡಿಸಿದೆ ಅಂದ್ರೆ ಊರ್ ತುಂಬ ನಿಮ್ದು ವರ್ಚಸ್ ಆಗತ್ತ. ನೀ ಚಿಕನ್ ಬಿರಿಯಾನಿ ಏನಂತಿ ನೋಡ. ಬರೇ ಮದ್ವಿ ಮನ್ಯಾಗ 2 ಹಾತ ಕಟ್ಟಿರ್ ಸಾಕು. ನಾವು ಊರೆಲ್ಲ ಹೇಳೋ ಕಾರಣನೂ ಇಲ್ಲ. ತಾಟ್ ಹೋಗ್ತಾರೋ ಕಾರಣ ಇಲ್ಲ. ಅವರ 3 ಚಂಜಿ ತಾಟ್ ಇಟ್ಕೊಂಡು ಬರತ್ತಾರ. ನೀ ಹೇಳ್ದಂಗ ಮಾಡೋನು, ಏನು ಕಾಳಜಿ ಮಾಡಬೇಡ. ನೋಡ, ಈಗ ನೀ ಮದ್ವೆ ಆಗೋದನ್ನ ಫಿಕ್ಸ್ ಆಗೈತಿಲ್ಲ. ಆತ ಬಿಡ, ಎಲ್ಲ ನಂದು ಏನಾಯ್ತು ನೋಡಿ, ಎಲ್ಲ ನಿಂದ. ನೀ ಸೆಡದ ನೆಗದ್ ಬಿದ್ರೆ ಏನ್ ಮಾಡ್ಲಿ? ಸೆಡದ ನೆಗದ್ ಬಿದ್ರ ನಾನು ನೆಗೆಟಿವ್ ಇರ್ತದೆ. ನೀನು ನೆಗೆಟಿವ್ ಅಂದ್ರ ನೆಗೆಟಿವ್ ಅಥವಾ ಆಮೇಲೆ ಪಾಸಿಟಿವ್ ಬಂತ, ಅವಾಗ ಏನ್ ಮಾಡಕ್ಕಾಗತ್ತ? ಪಾಸಿಟಿವ್ ಇಲ್ಲ ನೆಗೆಟಿವ್ನ ಇರ್ತೈತಿ. ಹೌದಾ? ಅದೆಲ್ಲ ಗೊತ್ತಿಲ್ಲ. ನಿಂದೆ ಆಸ್ತಿ ಏನೇನೈತಿ, ರೊಕ್ಕ ಎಲ್ಲ ಹೆಸರ್ಲಿ ಮಾಡ್ಕೊಂಡೇನ. ರೊಕ್ಕ ನೀನ್ ಹೆಸರ್ಲೆ? ಅಯ್ಯೋ, ನಾಳೆ ಸೆಡದಿಂದ ಏನ್ ಭಿಕ್ಷೆ ಬೇಡಕ್ ಕುಂದ್ರಲ್ಲ ಬಸ್ ಸ್ಟ್ಯಾಂಡ್ನಾಗ ಹೋಗಿ. ಹಂಗೇನು ಮಾಡ್ಲಕ್ ಹೋಗ್ಬೇಡ. ನಂದು ಆಸ್ತಿ ಎಲ್ಲ ನಿನಗೆ ಮಾಡ್ತಾನ. ನೀ ಏನು ಕಾಳಜಿ ಮಾಡ್ಲಕ್ ಹೋಗ್ಬೇಡ. ಆತ ಇಲ್ಲೋ? ತಂಗಾರ ನಾಳೆ ಫಿಕ್ಸ್. ನಾಳೆಗೆ? ನಾಳೆಗೆ ಯಾಕೆ? ಇವತ್ತ ಇನ್ನು ಈಗ 3 ಆಗೈತೆ, ಇನ್ನೂ ಟೈಮ್ ಐತಿ. ಇಲ್ಲ, ಇನ್ನ ಟೈಮ್ ರಗಡ್ ಐತಿ. ಆಗಲೇ ನೋಡ, ನೀ ಮದ್ವೆ ಹಾಕ್ತಾನಂದ್ರ ಯಾಬಸ ಕೆಂದುಳ ಆಗಲೇ ಕೆಂದುಳಿ. ಹುಬ್ಬಳ್ಳಿ ಪೋರಿ ಬಂದೇನಿ ಹಾರಿ, ಹುಬ್ಬಳ್ಳಿ ಪೋರಿ ಬಂದೇನಿ ಹಾರಿ, ಬೇಡ ನೀ ಮಾರಿ ಹುಡುಗಿ
ಮಾಮ ಚುಟು ಚುಟು ಹಣ್ಣು ಚುಟ್ಟು ಚುಟ್ಟು ಎಲ್ಲೇ ತೋರಿಸು ಚುಟ್ಟು ಚುಟ್ಟು ಒನ್ನತೈತೆ ಒಳಗ ಚುರು ಚುರು ಮಾಡತೈತೆ ಹಾ, ಚುಟ್ಟು ಚುಟ್ಟು ಒನ್ನತೈತೆ ಒಳಗ ಚುರು ಚುರು ಮಾಡತೈತೆ ನಿನ್ನ ಮ್ಯಾಲ ಮನಸ್ಸಾಗಿ ಬಂದೇನಿ ಓಡಿ ನಿನ್ನ ಮನಸ್ಸಾಗಿ ಬಂದೇನಿ ಓಡಿ ಹುಚ್ಚಿಡಿಸ ಬ್ಯಾಡರಿ ಬೋರಿ ಮಾಮ ಏನಪ್ಪ ಅವ್ರಿ ನನಗೂ ಚುಟು ಚುಟು ನಿನಗ ಹಾ ಶುರು ಮಾಡ ನಿನಗೆಲ್ಲ ಅಂತು ನನಗೂ ಚುಟ್ಟು ಚುಟ್ಟು ಎಲ್ಲಿ 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 ಜಗನ ಇಲ್ಲ ಹಾ ಚುಟ್ಟು ಚುಟ್ಟು ಒನ್ನತೈತೆ ಒಳಗ ಚುರು ಚುರು ಮಾಡತೈತೆ ಚುಟ್ಟು ಚುಟ್ಟು ಒನ್ನತೈತೆ ಒಳಗ ಚುರು ಚುರು ಮಾಡತೈತೆ ಇವ್ ನೋಡು ಹೋಗ್ರ ಕರ್ನಾಟಕದಾಗ ಮಂಗಾಸುರ ಮಕ್ಕಳ ಎಲ್ಲಿ ಹೋದ್ರೂ ಬಿಡಪಕ್ಕೆ ಅಲ್ಲ ನೋಡು ಮುಂದಕ್ಕಾಗಿ ಅಲ್ವ ಕುಳು ಗೋರಿ ಹೊಂಟವು ಹುಡುಗಿ ಕುಣಿತಾನ ಮಾಜಾನ ಮಗ ಜಮೀನ್ದಾರರು ಮಿಸ್ಟರ್ ಚಂದ್ರು, ನಿಂತ ಹೆಜ್ಜೆಯಿಂದ ಮುಂದಿಟ್ಟರೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನಿಮ್ಮ ಬಾಳು ಸುಖಮಯವಾಗಿ ಸಾಗಲಿ, ನಿಮ್ಮ ದಾಂಪತ್ಯ ಜೀವನ ಸುಖಮಯವ ಸಾಗಲಿ. ತೆಗೆದುಕೋ, ಹೊರಟು ಹೋಗು ಮೊದಲು ಇಲ್ಲಿಂದ. ಆಹಾ ಸುಮ್ಮನೆ ಹೊರಟು ಹೋಗು. ನಾನು ಸುಮ್ಮನೆ ಹೋಗೋಣಲ್ಲ, ನಿನ್ನನ್ನು ಹಾಳೆಗೆ ಹಚ್ಚೇ ಹೋಗೋದು. ಹೊರಟು ಹೋಗು. ಹೊರಟು ಹೋಗು ಆಶಾ, ನನ್ನ ಮುಂದೆ ನಿಂದಿರಬೇಡ. ಲತಾ, ಅದೆಷ್ಟು ದಿವಸಗಳಿಂದ ವಂಚು ಹಾಕಿ ಕುಳಿತಿದ್ದಿ. ಇಂತಹ ಹಾದರಿಯ ಕೊರಳಿಗೆ ನನ್ನ ಕೈಯಿಂದ ಮಾಂಗಲ್ಯ ಕಟ್ಟಿಸಬೇಕು ಎಂದು ಛೆ, ನನ್ನ ಪ್ರಾರಬ್ಧಕ್ಕೆ ಇನ್ನೊಬ್ಬರಿಗೆ ಏಕೆ ಅಪವಾದ ಕೊಡುವುದು? ಅಮ್ಮ, ನೋಡಿದೆಯಮ್ಮ ಈ ನಿನ್ನ ಮಗನ ಜೀವನದ ದುರಂತದ ಕಥೆಯನ್ನು. ಯಾವುದಕ್ಕೂ ಭಗವಂತನಲ್ಲಿ ಬೇಡಿಕೊಂಡು ಬರೆಯಿಸಿಕೊಂಡು ಬರಬೇಕಪ್ಪ. ನನ್ನ ಶಾಂತಿ, ಸುಖ, ನೆಮ್ಮದಿ ಎಲ್ಲವೂ ನಿನ್ನೊಂದಿಗೆ ಮಣ್ಣಾಗಿ ಹೋದವಮ್ಮ. ನಾನು ನಿನ್ನೆಡೆಗೆ ಬರುವ ಪ್ರಯತ್ನ ಮಾಡುತ್ತೇನೆ ತಾಯಿ. ನನ್ನ ಜೀವನದಲ್ಲಿ ನಡೆದು ಹೋದ ಕೊಳೆಯನ್ನು ನಾನು ಮರೆಯಬೇಕಾದರೆ ನನಗುಳಿದಿರುವುದು ಇನ್ನು ಒಂದೇ ಮಾರ್ಗ: ಮದ್ಯಪಾನ, ಮದ್ಯಪಾನ, ಮದ್ಯಪಾನ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲ್ಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲ್ಲಿ ಕಣ್ಣೀರು ತಂದರು. ನಿನ್ನಂತರಂಗ ಅವರೇನು ಬಲ್ಲರು. ಲತಾ, ಅದೆಷ್ಟು ದಿನಗಳಿಂದ ಹೊಂಚು ಹಾಕಿ ಕುಳಿತಿ
ಬರುತ್ತಿದ್ದಿ ಇಂಥ ಹಾದರಿಯ ಕೈಯಿಂದ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ 10 ಜನರು ಉಂಡು ಬಿಸಾಕಿದ ಎಂಜಲೆಯನ್ನು ತೊಳೆದು ಮಡಿಚಿ ನನಗೆ ಎಡೆ ಮಾಡಬೇಕು ಎಂದು. ದಯಾನಂದ್, ಏನು ಮಾತನಾಡ್ತಾ ಇದ್ದೀರಾ ನೀವು? ಇನ್ನೂ ಅರ್ಥವಾಗಲಿಲ್ಲವೇ ಲತಾದೇವಿ? ಇನ್ನೂ ಅರ್ಥವಾಗಲಿಲ್ಲವೇ? ಯಾರು ಮುಟ್ಟಲಾರದ ಬಂಗಾರದ ಬಟ್ಟಲಲ್ಲಿ ಉಂಡು ಪುನೀತನಾಗಬೇಕೆಂಬ ಹೆಪ್ಪೈಕೆಯನ್ನು ಹೊತ್ತ ನನಗೆ 10 ಜನರು ಉಂಡು ಬಿಸಾಕಿದ ಎಂಜಲೆಯಲ್ಲಿ ಉಣಬಡಿಸಿ ನಿನ್ನ ಸೇಡು ಈಡೇರಿಸಿಕೊಂಡೆಯಲ್ಲ ಲತಾ. ಪವಿತ್ರವಾದ ಪ್ರೇಮದ ಹೂಮಾಲೆಯನ್ನು ಧರಿಸಿಕೊಳ್ಳಬೇಕಾದ ನನ್ನ ಕೊರಳಿಗೆ ಮುಳ್ಳಿನ ತೂಪಾದ ಹೂಮಾಲೆಯನ್ನು ಮಾಡಿ ಅದನ್ನು ನನ್ನ ಕೊರಳಿಗೆ ಹಾಕಿಸಿ ಜೀವನುದ್ದಕ್ಕೂ ನೋವನ್ನು ಅನುಭವಿಸುವಂತೆ ಮಾಡಿದೆಯಲ್ಲ. ಈಗಲಾದರೂ ನಿನ್ನ ಸೇಡು ಈಡೇರಿದ್ದೇನೆ. ನೀನೇ ಹೇಳು ಲತಾ, ಲತಾ, ನನ್ನ ಕೈ ಹಿಡುವ ಮನಸ್ಸು ನಿನಗಿರದಿದ್ದರೆ, ದಯಾನಂದ ನಿನ್ನ ಕೈ ಹಿಡುವ ಮನಸ್ಸು ನನಗಿಲ್ಲ ಎಂದು ನೀನು ಸ್ಪಷ್ಟವಾಗಿ ಹೇಳಿದ್ದರೆ ನಾನು ಅದೆಷ್ಟೋ ಸಂತೋಷ ಪಡುತ್ತಿದ್ದೆ. ನನ್ನ ದೇಗುಲದಲ್ಲಿ ಮೂಡಿದ ನಿನ್ನ ಸತಿಯ ಸ್ಥಾನವನ್ನು ಕಿತ್ತೊಗೆದು ಆ ಸ್ಥಾನದಲ್ಲಿ ಪವಿತ್ರವಾದ ನನ್ನ ತಂಗಿಯ ಸ್ಥಾನವನ್ನು ನೀಡಿ ನಿನಗೆ ಅನುರೂಪನಾದ ವರನನ್ನು ಮದುವೆ ಮಾಡಿಕೊಡುತ್ತೇನೆ. ಆದರೆ ಇಂಥ ಹಾದರಿಯ ಕೊರಳಿಂದ ಕೈಯಿಂದ ನನ್ನ ಕೊರಳಿಗೆ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ನನ್ನನ್ನು ಸಂಕಷ್ಟಕ್ಕೀಡು ಮಾಡಿ ದುರ್ಬುದ್ಧಿ ನಿನ್ನಲ್ಲಿ ಹುಟ್ಟಬಾರದಾಗಿತ್ತು ಲತಾ, ದುರ್ಬುದ್ಧಿ ಹುಟ್ಟಬಾರದಾಗಿತ್ತು. ಇದಕ್ಕೆ ದೇವರು ಮೆಚ್ಚುತ್ತಾನೇನೆ? ನೀನೇ ಹೇಳು ಲತಾ, ನೀನೇ ಹೇಳು. ದಯಾನಂದ್, ಅಂದ್ರೆ ಆಶಾ? ಹೋ, ನಿನ್ನ ಗೆಳತಿ ಆಶಾ ಈ ದಯಾನಂದನ ಬಾಳನ್ನು ಹಾಳು ಮಾಡಿದ ಆಶಾ ಮ್ಯಾನೇಜರ್ ಚಂದ್ರನೊಡನೆ ಚೆಲ್ಲಾಟ ಮಾಡಿದ ಆಶಾ. ಈಗಲಾದರೂ ಅರ್ಥವಾಯಿತೇ? ಇಲ್ಲ ದಯಾನಂದ್, ಇದರೇನು ತಪ್ಪು ನಡೆದಿದೆ ನೋಡಿ. ಎಷ್ಟೇ ಆದರೂ ಅವರು ನಿಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್, ಏನೋ ಸಲಿಗೆಯಿಂದ ಒಂದೆರಡು ಮಾತಾಡಿರಬಹುದು. ಅದನ್ನೇ ಕಂಡು ನೀವು ವಿಕಲ್ಪ ಮತ್ತು ತಿಳಿದುಕೊಂಡಿರೋ ಅಂತ ಕಾಣುತ್ತೆ. ಚೆನ್ನಾಗಿದೆ ನಿಮ್ಮ ಮಾತು. ಅಳುವ ಮಗುವನ್ನು ಮುಗ್ಧ ಮಗುವನ್ನು ಸ್ವಾಂತನಗೊಳಿಸಲು ತಾಯಿ ಹೇಳುವ ಮಾತು. ಕಹಿಯಾದ ಬೇವಿನ ಕಾಯಿಯನ್ನು ತಿನ್ನು, ಸಿಹಿಯಾದ ಮಾವಿನಕಾಯಿ ತಿನ್ನು ಎಂದು ಹೇಳುವ ತಾಯಿಯ ಮಾತಿನಂತಿದೆ ಲತಾ. ಲತಾ, ಪವಿತ್ರವಾದ ನನ್ನ ಕರಗಳಿಂದ ಸೂಳೆಗೂ ತಾಳಿ ಕಟ್ಟಿಸಿದೆಯಲ್ಲ, ಇದಕ್ಕೆ ದೇವರು ಮೆಚ್ಚುತ್ತಾನೆ. ಸಾಕು ನಿಲ್ಲಿಸಿ. ಅಲ್ಲ, ಅವಳ ಮೇಲೆ ಅಪವಾದ ಹೊರಿಸಬೇಕಾದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ನೀವು ಪ್ರತ್ಯಕ್ಷವಾಗಿ ಕಂಡಿದ್ದೀರಾ? ಎಂದು, ಯಾವಾಗ, ಎಲ್ಲಿ ಎಂದು ಕೇಳುವಿಯ? ಅಂದು ನಾನು ಬೆಳಗಾವಿಯಿಂದ ಊರಿಗೆ ಬರುವಾಗ ಆತುರದಿಂದ ನೀನು ಬಂದು ನನ್ನನ್ನು ನಿಮ್ಮ ಮನೆಗೆ ಊಟಕ್ಕೆ ಕರೆದೆಯಲ್ಲ, ಅದೇ ದಿವಸ ಅವರಿಬ್ಬರ ಕಾಮದಾಟವನ್ನು ನೀನು ಕಣ್ಣಾರೆ ಕಂಡು ಬಂದಿದ್ದೀಯೋ ಇಲ್ಲವೋ? ನೀನೇ ಆಡಿ ಮಾಡು, ಹೇಳು ನೋಡೋಣ. ಅಂದ್ರೆ ನಾನು ಅವರನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು. ಕಳುವು ಹಾದರ ಮುಚ್ಚುವುದು ಅಸಾಧ್ಯ ಲತಾ. ಕಳ್ಳ ಪ್ರೇಮಿಗಳನ್ನು ಕಣ್ಣಾರೆ ಕಂಡ ನಾನು ಅವರ ಪಾಲಿಗೆ ಕಾಲ ಸರ್ಪವಾಗದೆ ಕರುಣೆಯ ಕಡಲಾಗಿ 50,000 ರೂಪಾಯಿ ಚೆಕ್ ಅನ್ನು ಕೊಟ್ಟು ಕಳಿಸಿ ಬಿಟ್ಟೆ. ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲಿ. ಅಯ್ಯೋ ದಯಾನಂದ್, ಎಂಥ ದಯಾ ಗುಣದವರು ನೀವು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಆ ವಿಷಯ ನನಗೆ ಅವಾಗ್ಲೇ ಗೊತ್ತಿತ್ತು. ಆದ್ರೆ ಹೂವಿನ ಹಾಗೆ ಮೃದುವಾಗಿರೋ ನಿಮ್ಮ ಮನಸ್ಸನ್ನ ಘಾಸಿಗೊಳಿಸೋಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಆ ವಿಷಯವನ್ನ ಮುಚ್ಚಿಟ್ಕೊಂಡೆ. ಆದ್ರೂ ಸರಿ, ಅವರು ಚೆನ್ನಾಗಿರ್ಲಿ ಅಂತ ಬಯಸಿದ್ರಲ್ಲ ದಯಾನಂದ್. ಮುಂದೆ ನಿಮ್ಮ ಜೀವನದ ಗತಿ ಏನು ದಯಾ? ನನ್ನ ಜೀವನದಲ್ಲಿ ನಡೆದು ಹೋದ ಕಹಿ ಘಟನೆಗಳನ್ನೆಲ್ಲ ಮರೆತು ಇನ್ನು ಕೆಲ ಕಾಲ ನಾನು ಈ ಭೂಮಿಯ ಮೇಲೆ ಬದುಕಬೇಕಾದರೆ ನನಗೊಂದೇ ಒಂದು ಉಳಿದಿರುವ ದಾರ್ಗಿ ಸುರಾಪಾನ. ಅಂದ್ರೆ ತಾವು? ಹೌದು, ಮದ್ಯಪಾನ. ಬೇಡ ದಯಾನಂದ್, ಬೇಡ.
ಬೇರೊಬ್ಬರ ಬಾಳನ್ನ ಹೂವಾಗಿಸಿ ನಿಮ್ಮ ಬಾಳಿಗೆ ನೀವೇ ಕೊಳ್ಳಿಯನ್ನ ಇಟ್ಟುಕೊಳ್ಳುವುದೇ ತಿಳಿದವರಾದ ನಿಮಗೆ ಇದು ಸರಿ ಕಾಣುವುದಿಲ್ಲ. ನಾನು ಬೇಡ ಬೇಡ, ದುಶ್ಚಟಕ್ಕೆ ದಯವಿಟ್ಟು ಬಲಿ ಆಗಬೇಡಿ. ನೋಡು ಲತಾ, ಕುಡಿದು ಉನ್ಮತ್ತನಾಗಿ ಪರರ ಪ್ರಾಣ ಹೀರಿದರೆ ದಾನವನ್ನಾಗುತ್ತಾನೆ, ಪರ ಹೆಂಗಯರ ಪ್ರಾಣ ಹೀರಿದರೆ ದಾನವನ್ನಾಗುತ್ತಾನೆ. ಕುಡಿದು ಬೀದಿಯಲ್ಲಿ ಬಿದ್ದರೆ ಥರ್ಡ್ ಕ್ಲಾಸ್ ಕುಡುಕನಾಗುತ್ತಾನೆ. ಆದರೆ ಕುಡುಕರಲ್ಲಿ 3 ವಿಧವಾದ ಕುಡುಕರು. ನಾನು ಮಾತ್ರ ಹಾಗಾಗಲ್ಲ. ಚಟಕ್ಕಾಗಿ ಕುಡಿಯುವರು, ಧೈರ್ಯಕ್ಕಾಗಿ ಕುಡಿಯುವರು, ಚಿಂತೆಗಾಗಿ ಕುಡಿಯುವರು. ನಾನು ಚಿಂತೆಗಾಗಿ ಕುಡಿಯುತ್ತಿರುವೆನು, ನನ್ನ ಮನದ ಮೇಲಾದ ಗಾಯವನ್ನು ಮರೆಯುವುದಕ್ಕಾಗಿ. ಸರಿ, ನಾನಿನ್ನು ಬರ್ತೀನಿ ಲತಾ. ದಯಾನ್, ನಾ ಹೇಳಿದನ ಸ್ವಲ್ಪ ಕೇಳಿ, ದಯಮಾಡಿ ನನ್ನ ಮಾತನ್ನ ಕೇಳಿದೆ. ನಿಂತು ಮಾತನಾಡುವಷ್ಟು ಶಕ್ತಿ ನನಗೆ ಉಳಿದಿಲ್ಲ ಲತಾ, ನನಗೆ ಉಳಿದಿಲ್ಲ. ಬರ್ತೀನಿ, ಮತ್ತೊಮ್ಮೆ ಸಿಕ್ಕಾಗ ಮಾತಾಡ್ತೀನಿ. ಬೇಡಿ ದಯಾನಂದ್, ನಿಂತುಕೊಳ್ಳಿ. ಅಯ್ಯೋ ದೇವ್ರೆ, ನಾನೆಂತ ಪಾಪಿ. ನನ್ನ ಪ್ರೇಮ ಮೂರ್ತಿ ದೇವರಿಗೆ ನನ್ನ ಕೈಯಾರೆ ನಾನೇ ವಿಷ ಎರ್ದ ಹಾಗೆ ಆಯ್ತಲ್ಲ ಭಗವಂತ. ಆ ಪಾಪಿ ಹೆಣ್ಣನ್ನ ನಾನೇ ಇವರಿಗೆ ಕಟ್ಟಿ ಇವರ ಬಾಳು ಹಾಳಾಗೋಕೆ ನಾನೇ ಕಾರಣವಾಗಿ ಬಿಟ್ಟರೆ. ಅಯ್ಯೋ ಶಿವ ಶಿವ, ನಾನೇನ್ ಮಾಡ್ಲಿ? ಹೌದು, ಇವರ ಈ ಸ್ಥಿತಿಗೆ ಕಾರಣನಾದ ನಾನು ಇವರನ್ನ ದುಶ್ಚಟದಿಂದ ದೂರ ಮಾಡಲು ಸಹ ನಾನೇ ಕಾರಣನಾಗಬೇಕು. ದಯಾನಂದ್, ಬಂದೆ, ನಿಂತುಕೊಳ್ಳಿ, ನಿಂತುಕೊಳ್ಳಿ ದಯಾನಂದ್. ಆಶಾ, ನೀಗೈದ ಆಧಾರಕ್ಕೆ ನಿನ್ನ ಪತಿದೇವರು ಕೊಟ್ಟಂತ 50,000 ರೂಪಾಯಿ ಮುಗಿಯುವ ಮುನ್ನವೇ ಏನಾದರೂ ಒಂದು ಉಪಾಯ ಮಾಡು. ಇದೇನು ಚಂದ್ರಕಾಂತ್, ಮಾತಿಗೆ ಹಾದರದವಳು ಅಂತಂದ್ರೆ ನನ್ನ ಮನಸ್ಸಿಗೆ ನೋವಾಗೋದಿಲ್ಲವೇ? ನಾನೊಬ್ಬನೇ ಆದರೆ ಎಂದರೆ ಉಳಿದವರ ಪಟ್ಟ ಕಟ್ಟಿದ್ದು ಹೋಗುವುದೇನು? ಹಾಗಾದರೆ ಇಂದಿನಿಂದ ನಾನು ಗರತಿ ಶೀಲವತಿ ಎಂದು ಸಂಬೋಧಿಸ್ತೇನೆ. ಹಾಗಾದ್ರೆ ಗಂಡಸರಾದ ತಾವೇ ಹೇಳ್ಬೇಕು ನಾನೇನ್ ಮಾಡ್ಬೇಕು ಅಂತ. ನಿನ್ನ ಬೆನ್ನ ಹತ್ತಿ ನಾನು ನನ್ನ ಮದುವೆಯನ್ನು ಕಳೆದುಕೊಂಡೆ. ಒಂದು ಮಾತು ಹೇಳಿದರೆ ನನ್ನ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನನ್ನನ್ನು ಮದುವೆ ಆಗಲು ಸಿದ್ಧಳಾಗಿದ್ದಳು. 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ನನ್ನ ಮದುವೆ ಮಾಡಲು ಸಿದ್ಧರಿದ್ದರು ನನ್ನ ಮಾವಂದಿರು. ನಿನ್ನು ಬೆನ್ನು ಹತ್ತಿ ನಾನು ಹಾಳಾಗಿ ಹೋದೆ. ಏನು, ನನ್ನಿಂದ ನೀವು ಹಾಳಾದ್ರ? ಹಾಗಿದ್ರೆ ನಾನು ಹಣ ಕೊಡ್ಬೇಕೆ ಹೇಳಿ? ಆಶಾ, ಇನ್ನೂ ಕಾಲು ಮಿಂಚಿಲ್ಲ. ನಾನು ಹೇಳಿದ ಹಾಗೆ ಕೇಳಿದರೆ ನಮಗೆ ಮುಂಬರುವ ಸಂಕಷ್ಟಗಳನ್ನು ದೂರ ಮಾಡಬಹುದು. ಆಗ್ಲಿ, ಅದ್ಯಾವ ನಿಮ್ಮ ಮಾತು ಅಂತ ಹೇಳಿ, ಅದನ್ನಾದ್ರೂ ಕೇಳ್ತೀನಿ. ಕೊಲೆಗೈಯಲು ಕಂಕಣ ಕಟ್ಟಿ ನಿಲ್ಲಲೇಬೇಕು. ಅದಕ್ಕೆ ದಯಾನಂದನ ಸರ್ವ ಸಂಪತ್ತು ಇರುವ ಜಾಗ ನಿನಗೆ ಮಾತ್ರ ಗೊತ್ತು ತಾನೇ? ಗೊತ್ತು, ನಿನ್ನ ಮನದಲ್ಲಿ ಖಂಡಿತವಾಗ್ಲೂ ಇದೆ. ಆದ್ರೆ ಟ್ರೆಜರಿಯಲ್ಲಿ ಆ ಚಾವಿದೆ, ಅದು ಮಾತ್ರ ನನಗೆ ಗೊತ್ತು. ಅದನ್ನು ತೆಗೆದುಕೊಂಡು ಬಾ. ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ನಾವು ಸಿಂಗಾಪುರಿಗೆ ಹೋಗೋಣ ತಿರುಗಾಡಲು. ಅಲ್ಲೇ ಹಾಯಾಗಿ ಇದ್ದು ಬಿಡೋಣ. ಹಾಗಂತ ಹೇಳಿ ಮುಂದೆ ನೀವು ನನಗೆ ಮೋಸ ಮಾಡುವುದಿಲ್ಲ ತಾನೇ? ಕೊಟ್ಟ ಮಾತು ತಪ್ಪವನಲ್ಲ ಈ ಚಂದ್ರಕಾಂತ್. ಈಗಲೇ ಹೋಗ್ತಾ ಇರ್ತೀನಿ, ಸ್ವಲ್ಪ ತಾಳಿ. ಹೋಗಿ ಬನ್ನಿ. ಅಂತೂ ಆಶಾ ನನ್ನ ಮಾತನ್ನು ಕೇಳಿ ತಾನು ಲೂಟಿ ಮಾಡಲು ಹೋಗಿಯೇ ಬಿಟ್ಟಳು. ತಾನು ಆದರ ಮಾಡಿ ನನ್ನ ಜೊತೆ ಬೆನ್ನು ಹತ್ತಿ
ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಬಿಟ್ಟಳು. ಜಮೀನ್ದಾರನ ಸರ್ವ ಸಂಪತ್ತನ್ನು ಎಲ್ಲ ಲೂಟಿ ಮಾಡಿ ಮರುಕ್ಷಣವೇ ನರಕಕ್ಕೆ ತಳ್ಳುವೆ ನಿನ್ನನ್ನು ಆಶಾ. ಈ ಚಂದ್ರಕಾಂತ್ ಎಂತವನೆಂದು ಇವತ್ತೇ ತಿಳಿದು ಬಿಡುತ್ತೆ. ದನಿ, ಹೀಗೆ ಕುಡಿಯುತ್ತಾ ಕುಳಿತರೆ ನಿಮ್ಮ ಆರೋಗ್ಯದ ಗತಿ ಎನ್ನುವುದು? ನನ್ನ ಆರೋಗ್ಯದ ಆಗು ಹೋಗುಗಳ ಬಗ್ಗೆ ವಿಚಾರಿಸುವ ಅಧಿಕಾರ ತನಿಗೆಲ್ಲಿದೆ? ನಾನು ಇವೆಲ್ಲವನ್ನು ಮಾಡಿಯೇ ಈ ರೀತಿ ಆಗಿರುವುದಪ್ಪ ಲಿಂಗಜ್ಜ. ದನಿ, ನಿಮ್ಮಿಂದಲೇ ಬೆಳಗಬೇಕಾದ ಈ ವಂಶ ಜ್ಯೋತಿ ನನ್ನಿಂದಲೇ ನಂದಿ ಹೋಗುವುದೆಂದ ಬೆಂದಿದೆಯಲ್ಲವೇ ನಿನ್ನ ಆತ್ಮಲಿಂಗಜ್ಜ. ನಿನ್ನ ದನಿ ಸುಖದಿ ಲೋಲಾಡುವ ಕಾಲ ಬಂದಿತ್ತು, ಆದರೆ ಈಗ ಅದು ಉಳಿದಿಲ್ಲ, ಉಳಿಯುವುದೂ ಇಲ್ಲ. ನಾನೆಷ್ಟೇ ಪ್ರಯತ್ನ ಪಟ್ಟರೂ ಅದು ಉಳಿಯುವುದೂ ಇಲ್ಲ. ಕಾಲವೇ ತರದ ದನಿ, ನಾವು ನಡೆದಂತೆ ನಡೆಸುತ್ತಿದೆ ಈ ಕಾಲ. ಹೊಚ್ಚು ಮುದುಕ ಏನೇನೋ ಬಡಬಡಿಸುತ್ತಾನೆ. ಕಾಲ ಬದಲಾದಾಗ ನವಕವಿ ಜ್ಞಾನಿಯಾಗುವನು, ಬಿಲ್ಲೀಡುವ ಕೈತ ಬೇಡಲೊಡ್ಡುವುದು, ಶೀಲವತಿ ಪಥವ ತಪ್ಪುವಳು, ಕುರುಡ ಕಾವ್ಯವನ್ನು ಓದುವನು, ಗರುಡ ಗುಬ್ಬಿ ಗರುಡನಾಗುವುದು, ಹೇಡಿಯು ಕೇಸರಿಯಾಗುವುದು, ನಗುವನು ಗೊತ್ತ ಲಿಂಗಜ್ಜ. ನೀವು ಏನೇನು ಮಾತಾಡಿ ನನ್ನ ಹೊಟ್ಟೆಯಲ್ಲಿ ಕಿಚ್ಚು ಹಾಕು. ನಾನು ಮಾತನಾಡುತ್ತಿಲ್ಲ ಲಿಂಗಜ್ಜ, ಮಾತನಾಡಲು ಹಚ್ಚಿದ್ದು ಹೆಣ್ಣೆಂಬ ಮಾಯೆ, ನಿಶೆ ಎಂಬ ಈ ಮಧುರ ಮಾಯೆ. ತನ್ನ ಹೊಣ್ಗುಣಗಳು ಹೊರಸೂಸಿ ನನ್ನ ಬಾಳನ್ನು ಕತ್ತಲಾಗಿರಿಸಿ, ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿ, ಲತಾ ಎಂಬ ಮರುಳು ಮಾಯೆ ನನ್ನನ್ನು ದೂರ ನಿಂತು ನಗುತ್ತಿ ಹೇಳು ಲಿಂಗಜ್ಜ, ದೂರ ನಿಂತು. ದಯಾನಂದ್, ಓ ಲತಾದೇವಿ, ವೆಲ್ಕಮ್ ಲತಾದೇವಿ, ವೆಲ್ಕಮ್. ದಯಾನಂದ್, ನಿಮ್ಮ ಆಸೆಯಂತೆ ನಾನೀಗ ಹಸುಮಣೆ ಏರಲು ಸಿದ್ಧಳಾಗಿದ್ದೇನೆ. ನಾಳೆ ನನ್ನ ಮದುವೆ. ಇದು ಓಹೋ, ನನ್ನ ಮದುವೆ ಕೊಡಿ. ಆಮಂತ್ರಣ ಪತ್ರಿಕೆ. ಬೇಗ ಕೊಡಿ, ಯಾಕೆಂದ್ರೆ ನೀವು ಹಸಿ ಮಣೆ ಮೇಲೆ ಕುಳಿತು ಮಂದಸ್ಮಿತವಾದ ಮದನ ಮಂಡಲ ಕಂಡು ದೀರ್ಘ ಸುಮಂಗಲಿಯಾಗು ಎಂದು ಹರಿಸಿ ಆಶೀರ್ವದಿಸುವೆ ಲತಾದೇವಿ. ಸಾಕು, ಯಾಕೆಂದ್ರೆ ನೀವು ಒಂದು ಸಲ ನನ್ನ ತಲೆ ಮೇಲೆ ಅಕ್ಷತೆ ಹಾಕಿ ಮಂಗಲಾಕ್ಷತೆ ಹಾಕಿ ಪುಣ್ಯ ಕಟ್ಟಿಕೊಂಡಿರುವಿರಿ. ಈಗ ನಿಮ್ಮ ಮಂಗಲಾಕ್ಷತೆ ನಿಮ್ಮ ತಲೆ ಮೇಲೆ ಹಾಕಿ ನನ್ನ ಋಣ ಮುಟ್ಟಿಸಿ ಬಿಡುತ್ತೇನೆ ಲತಾದೇವಿ, ನಿಮ್ಮ ಋಣ ಮುಟ್ಟಿಸಿ ಬಿಡುತ್ತೇನೆ. ನನ್ನ ಹೃದಯಕ್ಕೆ ಚುಚ್ಚುವಂತೆ ದಯಮಾಡಿ ಮಾತಾಡಬೇಡಿ. ನನ್ನ ಮೇಲೇನಾದ್ರೂ ನಿಮಗೆ ಅಂತ ಕರುಣೆ ಅಂತ ಇದ್ರೆ ಖಂಡಿತವಾಗಿ ತಪ್ಪದೇ ನೀವು ನನ್ನ ಮದುವೆಗೆ ಬರಲೇಬೇಕು. ಲಿಂಗಜ್ಜ, ಲತಾದೇವಿಗೆ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ. ಹಾಲು ನೀವು ಸ್ವಲ್ಪ ತೆಗೆದುಕೊಳ್ಳಿ. ಹಾಲು ಕುಡಿಯೋದಿಲ್ವೇ? ಇಲ್ಲ, ಹಾಲು ಕುಡಿಯುವ ಪೀರಿಯಡ್ ಮುಗಿದ ಮೇಲೆ ನಾನು ಅಲ್ಕೋ ಹಾಲು ಕುಡಿಯಲು ಪ್ರಾರಂಭಿಸಿದ್ದು. ನೀವು ಕುಡೀರಿ ಲತಾದೇವಿ, ನೀವು ಕುಡೀರಿ. ಚೆನ್ನಾಗಿದೆ ನಿಮ್ಮ ಮಾತು. ನನ್ನ ಪಾಲಿಗೆ ಅಮೃತವನ್ನು ಮುಡಿಸಿ ನಿಮ್ಮ ಪಾಲಿಗೆ ವಿಷವನ್ನೇ ತುಂಬಿಕೊಂಡಿರ್ಬೇಕಾದ್ರೆ ಈ ಅಮೃತದ ಹಾಲಾದರೂ ನನಗೆ ಯಾಕೆ ಬೇಕು? ವಿಷ ನೀವು ಕುಡಿದು ಹಾಲು ನಾ ಕುಡಿಯಲೇ? ಛೇ, ಈ ಹಾಲು ನನ್ನ ಪಾಲಿಗೆ ವಿಷದ ಸಮಾನ. ಲಿಂಗಜ್ಜ, ತೆಗೆದುಕೊಳ್ಳಿದನ್ನ. ತಪ್ಪದೆ ನನ್ನ ಮದುವೆಗೆ ಬನ್ನಿ, ಬರ್ತೀನಿ. ಖಂಡಿತ ಬರುತ್ತೇನೆ. ಲಿಂಗಜ್ಜ,
ನಾಳೆ ಲತಾಳ ಮದುವೆ, ಬೆಲೆ ಕಟ್ಟಲಾರದು ವಸ್ತುವನ್ನು ಅವಳಿಗೆ ಪ್ರೆಸೆಂಟೇಷನ್ ಆಗಿ ತೆಗೆದುಕೊಂಡು ಹೋಗೋಣ. ಆಯ್ತು ದನಿ, ನಡಿ ಹೋಗೋಣ. ಲತಾ, ನಿನ್ನ ಮದುವೆಯನ್ನು ನಮ್ಮ ಕಣ್ಣಿನಿಂದ ನೋಡಿ ಆನಂದ ಪಡುವಂತೆ ಮಾಡಿದೆಯಲ್ಲ, ಕೊನೆಗಾದರೂ. ಆಯ್ತು ದನಿ, ಅವರಿಬ್ಬರನ್ನ ಕೈ ಮೇಲೆ ಕೈ ಹಾಕಿಬಿಡಿ. ಕೊನೆಗೂ ನನ್ನ ಬಾಳನ್ನು ಬೆಳಗಿದ ದೇವ ಮಾನವ ನೀವು. ಆ ದೇವರು ನಿಮ್ಮನ್ನ ನೂರುಕಾಲ ಸುಖವಾಗಿಟ್ಟಿರಲಿ ಅಂತ ಬೇಡಿಕೊಳ್ತೇನೆ. ಆ ಮಹಾಲಕ್ಷ್ಮಿ ತಾಯಿಗೆ ನಾವೆಲ್ಲರೂ ಕೋಟಿ ಕೋಟಿ ನಮನ ಸಲ್ಲಿಸೋಣ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಮಲ್ಲಿಕಾರ್ಜುನ ನಾಟ್ಯ ಸಂಘಕ್ಕೆ ಮಂಗಳಾರತಿ. ಜಯ ಜಯ ಮಂಗಳ ಜಯ ಶುಭ ಮಂಗಳ, ಜಯ ಜಯ ಮಂಗಳ ಜಯ ಶುಭ ಮಂಗಳ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ, ಗುರುಪಮ ನಿರ್ಗುಣ ನಿತ್ಯ ನಿರಂಜನ, ಗುರುಪಮ ನಿರ್ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರುತಿಗೆ, ಅನುಪಮ ಸಹನ ಮೂರುತಿಗೆ. ಜಯ ಜಯ ಮಂಗಳ ಜಯ ಶುಭ ಮಂಗಳ, ಜಯ ಜಯ ಮಂಗಳ ಜಯ ಶುಭ ಮಂಗಳ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. बोलो भारत माता की, बोलो भारत माता की. वंदे वंदे. ಮಲ್ಲಿಕಾರ್ಜುನ ನಾಟ್ಯ ಸಂಘಕ್ಕೆ, ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘಕ್ಕೆ.